श्रीगुरुभ्यो नमः हरिः ओम् अत्युद्रिक्तविदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजम् नित्यं सदोपास्महे ಹೊಸ ಪಾಠ ಶುರುವಾಗ್ಲಿಕ್ಕತ್ತದ 296ನೇ ಪುಟದಲ್ಲಿ ಇದು 8 ಮತ್ತು 9ನೇ ಖಂಡ. ಈಗ ಓದ್ಲಿಕ್ಕೆ ಹೊರಟದ್ದು 8ನೇ ಖಂಡ, ಆಮೇಲೆ 9ನೇ ಖಂಡ. ಈ 2 ಖಂಡಗಳು ಸೇರಿಕೊಂಡು ಒಂದು ವಿಷಯವನ್ನ ಹೇಳಿಕ್ ಹೊರಟಿದೆ. ಮೊದಲನೇ ವಾಕ್ಯ ಅವಗಾಹನೆಗಾಗಿ ಓದ್ತಾ ಇದ್ದೀನಿ. ತ್ರಯೋ ಹೋದ್ಗೀತೆ ಕುಶಲಾ ಬಭೂವು ಶಿಲಕಶಾಲಾವತ್ಯಃ ಚೈಕಿತಾಯನೋ ದಾಲ್ಭ್ಯಃ ಪ್ರವಾಹಣೋ ಜೈವಿಲಿರಿತಿ ತೇ ಹೋಚುಃ ಉದ್ಗೀತೆ ಏ ಕುಶಲಾಃ ಸ್ಮಃ ಹಂತ ಉದ್ಗೀತೆ ಕಥಾಂ ವದಾಮ ಇತಿ. ಇದು ಮೊದಲೇ ಮಂತ್ರ. ಒಂದು ಸ್ವಲ್ಪ ವಿವರಣೆಯನ್ನ ಕೊಡಬೇಕಾಗಿದೆ. ಉದ್ದಕ್ಕೆ ಮಂತ್ರಾರ್ಥ ಹೇಳೋದು ಬಹಳೊತ್ತಿನ ವಿಷಯ ಅಲ್ಲ, ವಿವರಣೆಯನ್ನು ಕೊಡಬೇಕಾದ್ರಿಂದ ವಿವರಣೆ ಕೊಡ್ಲಿಕ್ಕೆ ಹೊರಟಿದ್ದೇನೆ. ಈ ಉಪನಿಷತ್ತು ಪ್ರಾರಂಭವಾದಾಗಿನಿಂದಲೇನೆ ಉದ್ಗೀತ ಸಾಮದ ಬಗ್ಗೆ ಹೇಳಿ ಹೊರಟಿದೆ. ಉದ್ಗೀತ ಅಂತ ತಿಳಿದುಕೊಂಡು ಹೇಳಿದೆ. ಈ ಉಪನಿಷತ್ತು ಇದು ಇರೋದು ಸಾಮವೇದಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಸಾಮವೇದಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದದ್ದು ಇದಕ್ಕೆ ಸಂಬಂಧಪಟ್ಟದ್ದು. ಆ ಉಪನಿಷತ್ತು ಅದಕ್ಕೆ ಸಂಬಂಧಪಟ್ಟದ್ರಿಂದ ಆ ವೇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹೇಳಬೇಕು. ನಾನು ಪ್ರಾಯ ಮೊದಲನೇ ದಿವಸ ಹೇಳುವಾಗ ಈ ಮಾತನ್ನ ಹೇಳಿದ್ದೆ. ಪುನರುಚ್ಚಾರಣೆಯನ್ನು ಮತ್ತೊಂದು ಬಾರಿ ಮಾಡುತ್ತೇನೆ. ಪ್ರಸ್ತಾವ ಸಾಮ, ಪ್ರತಿಹಾರ ಸಾಮ, ಉದ್ಗೀತ, ಉಪದ್ರವ, ನಿಧನ ಅಂತ 5 ತರಹದ ಸಾಮಗಳಿವೆ ಅಂತ ಹೇಳಿತ್ತು. ಅಂದ್ರೆ ಇದು 5 ಅಲ್ಲ, ಈ 5 ತರಹದ ಸಾಮದಲ್ಲಿ ಒಂದು ಸಾಮ ಉದ್ಗೀತ ಸಾಮ ಅಂತ. ಆ ಉದ್ಗೀತ ಸಾಮದ ಒಂದಂಶ ಓಂಕಾರ, ಅದರ ಚರ್ಚೆಯನ್ನೆಲ್ಲ ಮಾಡಿಕೊಂಡು ಬಂದರು ಅಂತ ಹೇಳಿದ್ವಿ. ಅದರಲ್ಲಿ ಉದ್ಗೀತ ಎಂಬುವಂತಹ ಸಾಮ ಅದು ಒಂದು ಗಾಯನ ಪದ್ಧತಿ, ಹಾಡುವ ಪದ್ಧತಿ, ಸಾಮಗಾನವನ್ನು ಮಾಡೋ ಪದ್ಧತಿ. ಹೆಂಗ ದಾಕ್ಷಿಣಾತ್ಯ, ಔತ್ತರೇಯ ಅಂತ ಸಂಗೀತಗಳಲ್ಲೇ ಅದ, ಹಿಂದೂಸ್ತಾನಿ ಬೇರೆ ಬೇರೆ ಎಲ್ಲ ಕ್ರಮಗಳವ, ಕರ್ನಾಟಕಿ ಸಂಗೀತ ಅಂತವ, ಹಂಗ ಗಾಯನ ಪದ್ಧತಿಗಳು. ಅದರಲ್ಲಿ ಉದ್ಗೀತ ಎನ್ನುವಂತಹ ಗಾಯನ ಪದ್ಧತಿಯನ್ನ ಅಭ್ಯಾಸ ಮಾಡಿ ತನ್ಮೂಲಕವಾಗಿ ಭಗವಂತನ ಆರಾಧನೆಯನ್ನ ಮಾಡಿದ 3 ಶ್ರೇಷ್ಠ ವ್ಯಕ್ತಿಗಳು ಏಕತ್ರ ಸಮ್ಮಿಳಿತರಾಗ್ತಾರೆ. ಇದು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ, ನೀವು ಕೇಳಬೇಕಾದದ್ದು. ಆ 3 ಮಂದಿ ಯಾರು? ಅವರೇನು ಈ ಉದ್ಗೀತ ಎಂಬ ಸಾಮಗಾಯನ ಪದ್ಧತಿಯನ್ನ ಅಳವಡಿಸಿಕೊಂಡು ವೇದವನ್ನ ಅಧ್ಯಯನ ಮಾಡಿ ಭಗವಂತನ ಆರಾಧನೆಯನ್ನ ಮಾಡಿದವರಿದ್ದಾರೋ ಅವರು ಏಕತ್ರ ಸಮ್ಮಿಳಿತರಾದಾಗ ವಿಚಾರ ಮಾಡ್ರಿ, ಎಲ್ಲರೂ ಅಭ್ಯಸ್ತರು, ಒಳ್ಳೆ ಅಭ್ಯಾಸ ಮಾಡಿದವರು, ಪಂಡಿತರು, ಜ್ಞಾನಿಗಳು. ಆಧುನಿಕ ಪಂಡಿತರಲ್ಲ, ಪ್ರಾಚೀನ ಪಂಡಿತರು. ಯಾಕೆ ಆ ಶಬ್ದ ಆಡ್ತಿದ್ದೀನಿ ಅಂದ್ರೆ, ಪ್ರಾಚೀನ ಪಂಡಿತರು ಅಂದ್ರೆ ಅವರಲ್ಲಿ ಒಂದೇ ಒಂದು ಇದ್ದದ್ದು ವಿದ್ಯಾ ಸಂರಕ್ಷಣೆ ಮಾಡುವಂತಹ ಕಳಕಳಿ ಅವತ್ತು. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿರ್ಬೇಕು ಸುಮಧ್ವಿಜಯದ ಒಂದು ವಾಕ್ಯವನ್ನ. ಪಂಡಿತರು ಅಂದ್ರೆ ಅಥವಾ ಜ್ಞಾನಿಗಳು ಅಂದ್ರೆ ಏನು ಅಂದ್ರೆ ಸದ್ವಿದ್ಯಾ ಬೀಜ ವಾಪೈಕ ದೀಕ್ಷಿತಾಹ ಅಂತ. ಶಿಷ್ಯರೆಂಬ ಭೂಮಿಯಲ್ಲಿ ಸದ್ವಿದ್ಯೆ ಎಂಬ ಬೀಜವನ್ನ ಬಿತ್ತುವುದಕ್ಕಾಗಿ ಇದ್ದದ್ದು ಅಂತ ನಮ್ಮ ಗುರುಗಳು ಹೇಳ್ತಿರ್ಬೇಕು ಯಾವಾಗ. ಸುಮಧ್ವಿಜಯದ ವಾಕ್ಯ ಅದು. ಶ್ರೀಮದ್ ಆಚಾರ್ಯ ಕಾಲದಲ್ಲಿ ಆಗ್ತಿತ್ತು ಹೀಗೆ ಅಂತ ನಾರಾಯಣ ಪಂಡಿತಾಚಾರ್ಯ ಕೊಟ್ಟಿದ್ದಾರೆ. ಸದ್ವಿದ್ಯಾ ಬೀಜ ವಾಪೈಕ ದೀಕ್ಷಿತಾಹ. ಶಿಷ್ಯ, ಪ್ರತಿಯೊಬ್ಬ ಶಿಷ್ಯನು ಒಂದೊಂದು ಭೂಮಿ, ಅಲ್ಲೊಂದು ವಿದ್ಯಾ ಬೀಜವನ್ನ ಬಿತ್ತಿ ಹೋಗುವುದು ಅಂತ ಅವರದ್ದು. ಎಷ್ಟು ಚಂದದ ಅಲ್ಲ, ಎಷ್ಟು ಚಂದ ವಿಚಾರದ ಅಲ್ರಿ ಆಚಾರ್ಯ. ಬಿತ್ತಿದ್ರೆ ಏನಾಗ್ತದೆ, ಮುಂದೆ ಅವ್ರು ಹಣ್ಣು ತಿರ್ಲಿಕ್ಕೆ ಇರಂಗೆ ಇಲ್ಲಲ್ಲ ಅಂದ್ರೆ, ಬಿತ್ತಿ ಹೋದವ್ರು ಹೋಗ್ಬಿಟ್ಟಿರ್ತಾರೆ ಅಂದ್ರೆ. ಅದಕ್ಕೆ ಹೇಳ್ತಾರೆ, ಯಾವಾಗ್ಲೂ ಬೀಜ ಬಿತ್ತೋದು ಹಣ್ಣಿಗಾಗಿ ಅಲ್ಲ, ಮತ್ತಷ್ಟು ಬೀಜಗಳು ಹುಟ್ಲಿ ಅಂತ. ಒಂದು ಬೀಜದಿಂದ ಎಷ್ಟು ಬೀಜ ಹುಡ್ತಾವ? 100 ಬೀಜಗಳು. ಆ ಉದ್ದೇಶದ, ಹಣ್ಣು ತಿನ್ನೋ ಉದ್ದೇಶ ಅವ್ರಿಗೆ ಇಲ್ಲೇ ಇಲ್ಲ ನಮ್ಮ ಹಿರಿಯರಿಗೆ. ಬೀಜ ಬಿತ್ತುವುದು ಹಣ್ಣು ಬರ್ಲಿ ಅಂತಲ್ಲ, 100 ಬೀಜಗಳು ಹುಟ್ಕೊಳ್ಳಿ ಅಂತ. ಪಂಡಿತಾಗಿ ಏನ್ ಮಾಡಿದಿ, ಎಷ್ಟು ಶಾಲ್ ಬಂದುವು, ನೀನ್ ಎಷ್ಟು ಮಂದಿ ವಿದ್ಯಾರ್ಥಿನ ತಯಾರು ಮಾಡಿದಿ, ಅದು ಇಂಪಾರ್ಟೆಂಟ್.
ಅದರಿಂದ ಸದ್ವಿದ್ಯಾ ಬೀಜಾವಾಪೈಕ ದೀಕ್ಷಿತಾ ಇಷ್ಟು ಜನ ಪಂಡಿತರಿದ್ದ ಅವರು ಭಾರಿ ವಿದ್ವಾಂಸರು. 3 ಜನ ಒಂದು ಕಡೆ ಸೇರಿಕೊಂಡು ವಾದ ಅಂದ್ರೆ ತತ್ವ ನಿರ್ಣಯಕ್ಕಾಗಿ ಮಾಡುವಂತಹದ್ದು. ಕಥಾ ಅಂತ ಬರ್ತದೆ ಅಲ್ಲಿ. ಕಥಾಂ ವದಾಮ ಇತಿ ಅಂತ ಕಥಾ ಅಂತದ. ಕಥಾ ಅಂದ್ರೆ ವಾದ, ಜಲ್ಪ, ವಿತಂಡ ಅಂತ 3 ರೀತಿ ಇರ್ತದೆ. ಅದರಲ್ಲಿ ವಾದವನ್ನ ಮಾಡಬೇಕು. ತತ್ವ ನಿರ್ಣಯಕ್ಕೋಸ್ಕರ ಮಾಡುವುದನ್ನ ಕಥೆ ಅಂತ ಕರೀತಾರೆ. ನಾವು ಹೇಳುವ ರಾಜಾರಾಣಿ ಕಥೆ ಅಲ್ಲ. ಒಂದೂರಿನಲ್ಲಿ ಒಂದು ರಾಜನ ಇದ್ದನೋ ಅಂತರ ಕಥೆ ಅದಲ್ಲ, ಆ ಕಥೆ ಅಲ್ಲ. ಇಲ್ಲಿ ಏನ್ ಮಾಡ್ತಾರೆ ಇವರು 3 ಜನ ಸೇರಿಕೊಂಡು ಅಂದ್ರೆ ಅವ್ರ ಹೆಸರುಗಳು ಎಷ್ಟು ಚಂದಿದೆ ನೋಡ್ರಿ. ಶಿಲಕ ಶಾಲಾವತ್ಯ, ಚೈಕಿತಾಯನ ದಾಲ್ಭ್ಯ, ಪ್ರವಾಹಣ ಜೈಬಿಲಿ ಅಂತ ಹೆಸರದ ಅಂತವ್ರು 3 ಜನ. ಹೆಸರು ಹೇಳ್ತೀನಿ, ಬರೆಸ್ತೀನಿ. ಈಗ ನೀವು ಸುಮ್ಮನೆ ಅಲ್ಲೇ ಇದೆ ಅಲ್ಲಿ ನೋಡ್ಕೊಳ್ರಿ, ಪೆನ್ಸಿಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಸಾಕು ಪುಸ್ತಕದಲ್ಲಿ. ತ್ರಯೋಹ ಉದ್ಗೀತೆ ಕುಶಲ ಬಭೂವು ಶಿಲಕ ಶಾಲಾವತ್ಯ ಚೈಕಿತಾಯನೋ ದಾಲ್ಭ್ಯ ಪ್ರವಾಹಣೋ ಜೈವಿಲಿಹಿ ಅನ್ನೋರು. ಇಲ್ಲಿ ಹೆಸರು ಕೇಳಿದಾಗ ಅವ್ರದ್ದು ಕಾಸ್ಟ್ ನಮಗ್ ಗೊತ್ತಾಗಂಗಿಲ್ರಿ, ಅವ್ರದ್ದು ಜಾತಿ ಯಾವುದು ಅಂತ ನಮ್ಗೆ ಕಲ್ಪನಾ ಬರೋದಿಲ್ಲ. ಹೆಸರು ನೋಡ್ರಿ ಎಲ್ಲರ ಅರ್ಥ ಆಗ್ತದೆ ನಿಮಗೆ. ಇವಾಗ ಯಾರು ಬ್ರಾಹ್ಮಣರು, ಯಾರು ಕ್ಷತ್ರಿಯರು, ಯಾರು ವೈಶ್ಯರು, ಯಾರು ಮತ್ತೊಬ್ರು ಗೊತ್ತಾಗಿಲ್ಲ. ಶಿಲಕ ಶಾಲಾವತ್ಯ ಚೈಕಿತಾಯನೋ ದಾಲ್ಭ್ಯ ಪ್ರವಾಹಣೋ ಜೈವಿಲಿಹಿ ಅಂತ. ಅದಕ್ಕ ವ್ಯಾಖ್ಯಾನಕಾರ ತಿಳಿಸಿಕೊಡ್ತಾರೆ. ಮೊದಲಿಬ್ಬರು ಬಂದವರು ಬ್ರಾಹ್ಮಣರು, ಕೊನೆಯಲ್ಲಿ ಬಂದವನು ಕ್ಷತ್ರಿಯ ಅಂತ ಹೇಳ್ತಾರೆ. ಪ್ರವಾಹಣ ಜೈಬಿಲಿ ಎನ್ನುವನು ಅವನೇನ್ ಹೆಸರು, ಅವನು ಕ್ಷತ್ರಿಯ. ಇವರಿಬ್ರು ಶಿಲಕ ಶಾಲಾವತ್ಯ ಮತ್ತು ಚೈಕಿತಾಯನ ದಾಲ್ಭ್ಯ ಅಂಬವರಿಬ್ರು ಬ್ರಾಹ್ಮಣರು ಅಂತ. ಯಾಕ ಅಂದ್ರೆ ಮುಂದಿನ ಸಾಲಿನಾಗ ಅದು ಪರಿಚಯ ಆಗ್ತದೆ ನಿಮಗೆ. ಅದು ಇಲ್ಲಿ ಗೊತ್ತಾಗಿಲ್ಲ, ಮುಂದಿನ ಸಾಲಿಗೆ ಓದಿದ್ಮೇಲೆ ಅದು ಯಾಕ ಅಂತ ಗೊತ್ತಾಗ್ತದೆ. ಈ ವೇದ ಎಷ್ಟು ದೊಡ್ಡದಾದ ಆದರ್ಶವನ್ನ ಸ್ಥಾಪನಾ ಮಾಡ್ತದ ಅಂತಂದ್ರೆ, ಪ್ರವಾಹಣ ಜೈಬಿಲಿ ಎನ್ನುವನು ಒಂದು ದೇಶದ ರಾಜ. ಬರೇ ಅಷ್ಟೇ ಅಲ್ಲ, ಉದ್ದಾಲಕ ಶ್ವೇತಕೇತುಗಳಂತಹ ಋಷಿಗಳಿಗೆ ಪಾಠ ಹೇಳುವ ತಾಕತ್ತಿದ್ದ ರಾಜ. ಆ ಋಷಿಗಳು ಬಂದು ಇವ್ರ ಮನೆಯಲ್ಲಿ ಇದ್ದುಕೊಂಡು ಶನ್ನೋ ಮಿತ್ರ ಸಂವರ್ಣ ಸಹನಾಭವತು ಅಂತ ಪಾಠ ಹೇಳ್ಕೊಂಡು ಹೋಗ್ತಾರೆ. ಇದೇ ಉಪನಿಷತ್ನಲ್ಲಿ ಬರ್ತದೆ. ಅದೇನ್ ಬರ್ತದೆ ಎಂಬುದನ್ನ ಹೇಳ್ತೀನಿ. ಒಂದು ಜೀವ ಹೆಂಗ್ ಹುಟ್ಟಿ ಬರ್ತದ ಅಂತ ಕಥೆ ಹೇಳಿಕ್ ಹೋಗ್ತಾನ. ಅಂತಹ ರಾಜ ಇವರಿಬ್ಬರು ಬ್ರಾಹ್ಮಣರು ಕೂತಿದ್ರೆ 3 ಜನ ಸೇರಿದ್ರು. 3 ಜನ ಉದ್ಗೀತವೆಂಬ ಸಾಮಗ ಗಾಯನ ಪದ್ಧತಿಯನ್ನು ಅಳವಡಿಸಿಕೊಂಡು ಭಗವಂತನನ್ನು ಒಲಿಸಿಕೊಂಡಿರುವಂತವ್ರು 3 ಜನ ಏಕತ್ರ ಕೂತುಕೊಂಡು ಏನ್ ಮಾಡಿದ್ರು ಗೊತ್ತಾ? ಪ್ರಸಿದ್ಧಿ ಅದ ನೆನ್ಪಿಟ್ಕೊಳ್ರಿ. ಅವತ್ತಿನ ಕಾಲದಲ್ಲಿ ಇವರು 3 ಜನರು ಸಾಮವನ್ನ ಅಭ್ಯಾಸ ಮಾಡಿದವರು ಪ್ರಸಿದ್ಧಿ. ವಿಚಾರ ಮಾಡ್ರಿ, 3 ಮಂದಿ ಸುಧಾ ಅಧ್ಯಯನ ಮಾಡಿದ ವಿದ್ವಾಂಸರು, ಉತ್ತಮ ಪರೀಕ್ಷೆ ಕೊಟ್ಟವರು, ಒಳ್ಳೆ ಎಲ್ಲರೂ ಗೋಲ್ಡ್ ಮೆಡಲಿಸ್ಟ್ ಒಂದ್ ಕಡೆ ಸೇರಿದಾಗ ಅಂಥವ್ರು ಏನ್ ಚರ್ಚೆ ಮಾಡಬೇಕು ಅಂತಂದ್ರೆ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಬಗ್ಗೆ ಚರ್ಚೆ ಮಾಡಬೇಕು. ಶ್ರೀಮನ್ ನ್ಯಾಯಸುಧಾ ಬಗ್ಗೆ ಚರ್ಚೆ ಮಾಡಬೇಕು. ಹಾಗೆ ಮಾಡುವಂತೆ ಇಲ್ಲೇನ್ ಮಾಡ್ತಾರ ಅಂದ್ರೆ, ಹೆಂಗೂ ನಾವು 3 ಮಂದಿ ಸಾಮಗಾನ ಮಾಡಿದ್ದೀವಲ್ಲ, ಉದ್ಗೀತದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಅದು ಆಯ್ತು ಅಂತ ಒಪ್ಕೊಂಡ್ಬಿಟ್ರು 3 ಮಂದಿ. ಒಳ್ಳೆ ಖುಷಿ ರೀ, ಯಾಕಂದ್ರೆ ಒಂದು ಹೇಳೋ ಅವಕಾಶ ಸಿಕ್ತಲ್ಲ ಅಂತ. ಆದ್ರ ಪ್ರವಾಹಣ ಜೈಬಿಲಿ ಎಷ್ಟು ಜಾಣ ಇದ್ದ ಅಂದ್ರೆ, ನೀವಿಬ್ರು ಮೊದಲು ಬ್ರಾಹ್ಮಣರು ಚರ್ಚೆಯನ್ನ ಮಾಡ್ರಿ, ನಾನು ಕೂತು ಶ್ರವಣ ಮಾಡ್ತೇನೆ ಅಂತ ತನ್ನ ವಿನಯವನ್ನ ತೋರಿಸಿಕೊಡ್ತಾನೆ. ನೀವೇನು ಹೆಣೆ ಇದ್ರಿ, ಸುಮ್ಕೊಡ್ರಿ, ನಾನೇ ಹೇಳ್ತೀನಿ ಅನ್ನಂಗಿಲ್ಲ. ನೀವಿಬ್ರು ಬ್ರಾಹ್ಮಣರು, ನೀವು ಚರ್ಚೆ ಮಾಡ್ರಿ, ಹಿರಿಯರು ಬ್ರಾಹ್ಮಣರು ಮಾಡ್ರಿ, ನಿಮ್ದಾದ್ಮೇಲೆ ನಾನು ಕೇವಲ ಶ್ರವಣಕ್ಕೆ ಪಾಲ್ಗೊಳ್ತೇನೆ. ಒಂದು ವೇಳೆ ವಿಷಯದಲ್ಲಿ ಏನಾದ್ರೂ ಬಂದ್ರೆ ನಾನು ಪ್ರಶ್ನೋತ್ತರಗಳನ್ನು ಮಾಡ್ತೇನೆ ಅಂತ ಅಷ್ಟು ವಿನಯದಿಂದ ಚರ್ಚೆಯಲ್ಲಿ ಪಾಲ್ಗೊಳ್ತಾನೆ. ಆಗ ಈ ಚರ್ಚೆ ಪ್ರಾರಂಭವಾಗಿ ಎಲ್ಲಿ ಹೋಗಿ ನಿಂತುಕೊಳ್ತದೆ ಅಂತ ಕೇಳಿದ್ರೆ, ಕೊನೆ ಹಂತಕ್ಕೆ ಈ ಚರ್ಚೆ ಮುಕ್ತಾಯಕ್ಕೆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬರೀಬೇಕಾಗ್ತದೆ. ಓಂ ಆಕಾಶ ಸ್ಥಲಿಂಗಾತ್ ಓಂ ಅಂತ ಸೂತ್ರ ಬರ್ತದೆ. ಇದು ಆಕಾಶಾಧಿಕರಣದ ಶ್ರುತಿ ವಾಕ್ಯ. ನೆನ್ಬಿಟ್ಟುಕೊಂಡಿರಿ, ಎಲ್ಲಿಗೆ ಬಂತು, ಎಲ್ಲಿಗೆ ಹೋಗಿ ಮುಟ್ಕೊಳ್ತೀವಿ ಅಂತ. ಮೊದಲನೇ ಅಧ್ಯಾಯದ ಮೊದಲನೇ ಪಾದದ 11ನೇ ಅಧಿಕರಣ ಮುಗಿದುಕೊಳ್ಳಿ ಬರುವಂತಹ ಆಕಾಶಾಧಿಕರಣ 7ನೇ ಅಧಿಕರಣ ಇರಬೇಕು. ಆಕಾಶ ಸ್ಥಲಿಂಗಾತ್ ಅಂತ ತಿಳಿದುಕೊಂಡು ಆ ಸೂತ್ರ ಬರೆಯುವ ಹಂತಕ್ಕೆ ಹೋಗಿ ಮುಟ್ತದೆ ಇದು ಚರ್ಚೆ. ಬಹಳ ಬ್ಯೂಟಿಫುಲ್ ಆದ ವಿಷಯದ ಯಥಾ ಪ್ರಕಾರ ಉದ್ಗೀತ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವ ಹಪಹಪಿ ಎಲ್ಲರಿಗೂ ಅದಕ್ಕೆ ಹೊರಡ್ತಾ ಇದ್ದಾರೆ. ಇಷ್ಟು ಅದರದ್ದು ಏನದು, ಅದರ ಥೀಮ್ ಹೇಳಿದೆ. ಇನ್ನು ಮುಂದೆ ಲೈನ್ ಬೈ ಲೈನ್ ಹೇಳ್ಕೋತ ಹೋಗೋಣ ಅಂತ. ಹಾಗಾದ್ರೆ ಇದಕ್ಕೆ ಏನ್ ಕರೀತಾರೆ ಅಂತಂದ್ರೆ, ರಾಯರ ಪ್ರಕಾರ ರಾಯರು ಇದಕ್ಕೊಂದು ಅವತರಣಿಕಾ ಭಾಷಣ ಕೊಟ್ಟಾರೆ. ಶ್ರೀಮದಾಚಾರ್ಯರು ಇದು ಉಪಸಂಹಾರದಲ್ಲಿ ಭಾಷಣದ ವಿಷಯ ಹೇಳ್ಯಾರ. ರಾಯರಂತಾರ ಮೀಮಾಂಸಾ ರೂಪ ಆಖ್ಯಾಯಿಕ ಅಂತ ಬರೀತಾರೆ. ಏನಂತಾರೆ ಇದಕ್ಕ ಬರ್ಕೋಬೇಕು, ಇದನ್ನ ಬರ್ಕೋಬೇಕು. ಈಗ ಖಂಡ ಏನು, 1ನೇ ಅಧ್ಯಾಯ 8 ಹಾಗೂ 9ನೇ ಖಂಡದಲ್ಲಿ
ಅಧ್ಯಾಯ 1 8-9 ಖಂಡಗಳಲ್ಲಿ ಮೀಮಾಂಸಾ ರೂಪದ ಆಖ್ಯಾಯಿಕೆಯನ್ನ ಹೇಳಲಾಗ್ತಾ ಇದೆ. ಮೀಮಾಂಸಾ ರೂಪದ ಆಖ್ಯಾಯಿಕೆಯನ್ನು ಹೇಳಲಾಗ್ತಾ ಇದೆ. ಸರಿ ಆಯ್ತಾ? ಬರ್ಕೊಂಡ್ರ? ಮೀಮಾಂಸಾ ಅಂದ್ರೆ ಏನು? ವಿಚಾರ. ಮೀಮಾಂಸಾ ಅಂದ್ರೆ ವಿಚಾರ ಅಂತ ಅರ್ಥ, ಬೇರೆ ಏನಿಲ್ಲ. ಜಿಜ್ಞಾಸ, ಮೀಮಾಂಸಾ, ವಿಚಾರ ಅನ್ನೋದೆಲ್ಲ ಪರ್ಯಾಯ ಶಬ್ದಗಳು. ಜಿಜ್ಞಾಸೆ, ಮೀಮಾಂಸಾ, ವಿಚಾರ 3 ಪರ್ಯಾಯ ಶಬ್ದಗಳು. ಅದಕ್ಕ ಇಲ್ಲೊಂದು ವಿಚಾರ ಅಂದ್ರೆ ಗೋಷ್ಠಿ, 3 ಜನ ವಿದ್ವಾಂಸರು ಸೇರಿ ವಿಚಾರ ನಡೆಸಿದ್ರು ಎಂಬುವಂಥ ಒಂದು ಕಥೆಯನ್ನ, ಆಖ್ಯಾಯಿಕೆಯನ್ನ ಹೇಳ್ತಾರೆ. ಈ ಆಖ್ಯಾಯಿಕೆಯ ಬಗ್ಗೆ ಒಂದು ಮಾತು ಹೇಳಬೇಕಾಗಿದೆ. ಎಲ್ಲಾರು ಬರ್ಕೊಂಡದ್ದಾದ್ರೆ ಈ ಕಡೆ ನೋಡ್ರಿ ಅಷ್ಟೆ. ಈ ಆಖ್ಯಾಯಿಕ ಅಂತ ಹೊರಡ್ತದೆ. ಈಗ ರಾಯರ ಪ್ರಕಾರ ಏನ್ ಹೇಳಿ ಹೊರಟಾರ? ಮೀಮಾಂಸಾ ರೂಪ ಆಖ್ಯಾಯಿಕ. ಮೀಮಾಂಸಾ ಅನ್ನೋ ಶಬ್ದಕ್ಕ ವಿಚಾರ. 3 ಜನ ವಿದ್ವಾಂಸರು ಸೇರಿ ಕುಳಿತು ನಡೆಸಿದ ಒಂದು ಚರ್ಚೆ. ಈ ಚರ್ಚೆಯ ಮೂಲಕವಾಗಿ ಏನು ವಿಷಯ ಹೇಳಿಕ್ ಹೊರಟಿದ್ದಾರೆ ಅಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿಕ್ ಹೊರಟಿದ್ದಾರೆ. ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿಕ್ ಹೊರಟಿದ್ದಾರೆ. ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂದ್ರೆ ವ್ಯಾಖ್ಯಾನದಲ್ಲಿ ಅಂತ ಅರ್ಥ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. 511ನೇ ಪೇಜ್ ನಿಮ್ ಪುಸ್ತಕದಾಗ ನೀವೇನ್ ಕೈಯಾಗ ಹಿಡ್ಕೊಂಡಿದ್ದೀರಿ, ಅವರು 511 ತೆಗಿಬೇಕು. ತೆಗೆದಾಗ ಅಲ್ಲಿ ಮೊದಲೇದ 511 ತೆಗಿರಿ, ಆಮೇಲೆ ಹೇಳ್ತೀರಿ. ಅಲ್ಲಿ ಕೆಳಗಡೆಗೆ 2 ಬಾರಿ ವಿಷ್ಣೋಹೋ ವಿಷ್ಣೋಹೋ ಅಂತ ವಾಕ್ಯ ಬಂದದ. ಒಂದು ಬ್ರಹ್ಮಾಂಡ ಪುರಾಣ, ಒಂದು ಪದ್ಮ ಪುರಾಣ ಅಂತ ಬಂದದ. ಅಲ್ಲೇ 1 2 3 4 4ನೇ ಸಾಲಿನೊಳಗೆ ವಿಷ್ಣೋ ಸರ್ವೋತ್ತಮತ್ವಸ್ಯ ಜ್ಞಾನಾರ್ಥಂ ಶಾಸ್ತ್ರಮಿಷ್ಯತೆ ಅತಸ್ತತ್ ಸಾಧಕಂ ಶಾಸ್ತ್ರಂ ದುಶ್ಯಾಸ್ತ್ರಂ ತದ್ವಿರೋಧಿಯತ್ ಇತಿ ಬ್ರಹ್ಮಾಂಡೇ. ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸ ದೇವರು ಏನ್ ಬರೆದಿದ್ದಾರೆ ಅಂದ್ರೆ, ಶಾಸ್ತ್ರಂ ಜ್ಞಾನಾರ್ಥಮಿಷ್ಯತೆ. ಶಾಸ್ತ್ರದ ಉದ್ದೇಶ ಏನು ಅಂದ್ರೆ ಜ್ಞಾನ ಹುಟ್ಟಿಸ್ಬೇಕು ಅಂತ ಅದಕ್ಕೆ ಉದ್ದೇಶ ಅದ. ಏನು? ಶಾಸ್ತ್ರಗಳ ಉದ್ದೇಶ ಏನದ? ಜ್ಞಾನ ಹುಟ್ಟಿಸ್ಬೇಕು ಅಂತ. ಏನು ಜ್ಞಾನ? ವಿಷ್ಣೋ ಸರ್ವೋತ್ತಮತ್ವಸ್ಯ ಜ್ಞಾನಾರ್ಥಂ. ಏನ್ ಕಲ್ಪನಾ ಬಂತ ಹೇಳಿದ್ದು? ಸಮಸ್ತ ಶಾಸ್ತ್ರಕ್ಕೂ ಕೂಡ ಉದ್ದೇಶ ಏನದ ಅಂತ ಕೇಳಿದ್ರೆ ಭಗವಂತನ ಸರ್ವೋತ್ತಮತ್ವವನ್ನ ಹುಟ್ಟಿಸಬೇಕು ಅನ್ನುವುದೇ ಒಂದು ಏಮ್, ಒಂದು ಪರ್ಪಸ್ ಅದಕ್ಕಿರೋದು. ವಿಷ್ಣೋಹೋ ಸರ್ವೋತ್ತಮತ್ವಸ್ಯ ಜ್ಞಾನಾರ್ಥಂ ಶಾಸ್ತ್ರಮಿಷ್ಯತೆ. ಅದಕ್ಕೆ ವಿಶೇಷ ಏನ್ ಗೊತ್ತೇನು? ಅತಸ್ತತ್ ಸಾಧಕಂ ಶಾಸ್ತ್ರಂ. ಆ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ಲಿಕ್ಕೆ ಹೊರಟ ಎಲ್ಲವನ್ನೂ ನಾವು ಶಾಸ್ತ್ರ ಅಂತ ಒಪ್ಪುತ್ತೇವೆ ಅಂತ ಹೇಳ್ತಾರೆ. ಅದರ ಅರ್ಥ ದಾಸ ಸಾಹಿತ್ಯದಲ್ಲಿ ನಮಗೇನು ಗ್ರಂಥ, ದಾಸಾಯರು ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿ ಉಪಯೋಗಿಸ್ಕೊಂಡಿದ್ದಾರಲ್ಲ, ಅದೆಲ್ಲವೂ ಶಾಸ್ತ್ರವೇ. ಅದೇನ್ ಶಾಸ್ತ್ರ ಆಗ್ತಾರೆ? ಸಂಸ್ಕೃತದಾಗ ಇಲ್ಲಲ್ಲ, ಅದೇನ್ ವೇದ ಅಲ್ಲಲ್ಲ, ಅದೇನ್ ಬ್ರಹ್ಮಸೂತ್ರ ಅಲ್ಲ. ಅಂದ್ರೆ ಶ್ರೀಮದಾಚಾರ್ಯ ಅಂತರ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ಲಿಕ್ಕೆ ಉಪಯೋಗಿಸುವ ಪ್ರತಿವಾಕ್ಯವು ಶಾಸ್ತ್ರವೇ. ಯಾವುದರಲ್ಲೂ ಸಂದೇಹ ಪಡಬೇಡ್ರಿ. ಇನ್ನ ಭಗವಂತನ ಸರ್ವೋತ್ತಮತ್ವವನ್ನ ಹೇಳದೇ ಇರುವಂತಹ ಯಾವುದೇ ಮಾತಿದ್ರು ಅದು ದುಷ್ಟಶಾಸ್ತ್ರ. ಅಲ್ರಿ ಅದ್ಯಾಕ್ ಬೇಕ್ರಿ ಅಂದ್ರೆ ವಿಷ್ಣು ಸರ್ವೋತ್ತಮತ್ವಂಚ ತದ್ಭಕ್ತ್ಯ ಮೋಕ್ಷ ಏವಚ ಶಾಸ್ತ್ರಾರ್ಥ ಇತಿ ನಿರ್ದಿಷ್ಟ ಸರ್ವಶಾಸ್ತ್ರಾರ್ಥ ನಿರ್ಣಯಾತ. ವಿಷ್ಣುವಿನ ಸರ್ವೋತ್ತಮತ್ವ ಹಾಗೂ ಅವನಲ್ಲಿ ಮಾಡುವ ಭಕ್ತಿ ಇವುಗಳಿಂದಲೇ ಮೋಕ್ಷವೆಂಬುದಾಗಿ ಹೇಳಿದ್ದರಿಂದ ನಮ್ಮ ಉದ್ದೇಶ ಅದು. ಹಂಗಾರೇನಾತೀಗ ಸಕಲ ಶಾಸ್ತ್ರಗಳ ಉದ್ದೇಶವೇನಾಯಿತು? ವಿಷ್ಣು ಸರ್ವೋತ್ತಮತ್ವ ಅಂತ ಇಟ್ಕೊಳ್ರಿ. ಈ ವಿಷ್ಣು ಸರ್ವೋತ್ತಮತ್ವವನ್ನ ಹೇಳಲಿಕ್ಕೆ ಅದು ನಾನಾ ಉಪಾಯಗಳನ್ನ ಮಾಡ್ತದೆ. ಶಾಸ್ತ್ರ ಏನ್ ಮಾಡ್ತದೆ? ನಾನಾ ಉಪಾಯಗಳನ್ನ ಮಾಡ್ತದೆ. ಸುಮ್ಮನೆ ಒಂದು ತೀರ ಲೌಕಿಕ, ಅತಿ ಲೌಕಿಕ, ಅತ್ಯಂತ ಲೌಕಿಕ ಹೇಳ್ತೀನಿ. ಏನು ಅಂದ್ರೆ, ಒಂದು ಫೇಸ್ ಕ್ರೀಮ್ ಅಂತದಂತ ಇಟ್ಕೊಳ್ರಿ. ಏನ್ರಿ? ಒಂದು ಫೇಸ್ ಕ್ರೀಮ್, ಅದನ್ನ ಹಚ್ಕೊಂಡ್ರೆ ನಿಮ್ ಮುಖ ಬೆಳ್ಳಗಾಗ್ತದ ಅಂತ ಹೇಳ್ಬೇಕಾಗಿದೆ. ಅದಕ್ಕೆ ಎಂದೆಂದೂ ಆಗುವುದಿಲ್ಲ. ಈ ಜನ್ಮದಲ್ಲೆಲ್ಲ, ಕೋಟಿ ಜನ್ಮದಲ್ಲಿ ಹಚ್ಚಿಕೊಂಡ್ರು ಆಗುವುದಿಲ್ಲ. ಅದರಲ್ಲೇ ಸ್ನಾನ ಮಾಡಿದ್ರು ಆಗುವುದಿಲ್ಲ, ಅದನ್ನೇ ಭಕ್ಷಣೆ ಮಾಡಿದ್ರು ಆಗುವುದಿಲ್ಲ, ಅದರ ಮೇಲೆ ಮಲ್ಕೊಂಡ್ರು ಆಗುವುದಿಲ್ಲ. ಹಂಗಾಗೋದಿದ್ರೆ ಸೌತ್ ಆಫ್ರಿಕಾದಾಗಿದ್ದವರೆಲ್ಲರೂ ಬೆಳಗಾಗಬೇಕಾಗಿತ್ತು ಆ ಫೇಸ್ ಕ್ರೀಮ್ ಹಚ್ಚಿಕೊಂಡ್ರೆ. ಯಾಕೆ ಇದನ್ನ ದಷ್ಟ ಅಂತ ಹೇಳಿಕತ್ತೀನಿ ಅಂದ್ರೆ, ಆ ಫೇಸ್ ಕ್ರೀಮ್ ಅನ್ನ, ಅದು ಇದನ್ನ ಮಲಾಮ್ ಹಚ್ಕೊಂಡ್ರೆ, ಮಲಾಮಲ್ಲ ಅದಕ್ಕೇನದು ಲೇಪವನ್ನ ಹಚ್ಕೊಂಡ್ರೆ ಬೆಳ್ಳಗಾಗ್ತೀರಿ ಅಂತ. ಅವ್ರು ಅದನ್ನ ನಿಮ್ಮ ತನಕ ಮುಟ್ಟಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ ಹೇಳ್ರಿ ನೋಡಂತ. ಹೆಂಗ್ ಪ್ರಯತ್ನ ಮಾಡ್ತಾರೆ? ಯಾರು ಸ್ವಾಭಾವಿಕವಾಗಿ ಲೋಕದಲ್ಲಿ ಹುಟ್ಟುವಾಗಲೇ ತಂದೆ ತಾಯಿಗಳಿಂದಲೇ ಚೆನ್ನಾಗಿ ಹುಟ್ಟಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬರ್ತಾರೆ. ಅವ್ರು
ಕರ್ಕೊಂಬಂದು ನಿಲ್ಲಿಸಿ ಅವ್ರ ಕೈಯಾಗ ಅದನ್ನ ಕೊಡಿಸಿ ಇದನ್ನ ನೀವು ಹಚ್ಕೊಂಡ್ರಿ ಅಂತ ಸುಳ್ಳು ಹೇಳ್ರಿ ಜನರಿಗೆ ಅಂತಾರೆ. ಪಾಪ ಅವ್ರು ನಾವು ಹಚ್ಕೊಳ್ದೇ ಇದ್ರು ಹಚ್ಕೊಂಡ್ರಿ ಅಂತ ಸುಳ್ಳು ಯಾಕೆ ರೊಕ್ಕ ತಗೊಂಡಿರ್ತಾರ ಅವ್ರು. ಹೌದಾ? ಇಂಥ ಏನೇನು ಉಪಾಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಎಲ್ಲ ಉಪಾಯ ಮಾಡ್ತಾರೆ, ಮಾಡಿ ತಮ್ಮ ಕಂಪನಿ ಪ್ರಾಡಕ್ಟ್ ಸೇಲ್ ಮಾಡ್ತಾರಲ್ವಾ. ಹಾಗಿದ್ರೆ ತೀರಾ ಲೌಕಿಕವಾಗಿರುವಂತಹ ಒಂದು ನಶ್ವರ ಪದಾರ್ಥವನ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಉಪಾಯ ಮಾಡೋದಾದ್ರೆ, ಆಧ್ಯಾತ್ಮದಲ್ಲಿ ಶಾಶ್ವತ ಸತ್ಯವೆನಿಸಿರುವಂತಹ ವಿಷ್ಣು ಸರ್ವೋತ್ತಮತ್ವವನ್ನ ಲೋಕಕ್ಕೆ ಮುಟ್ಟಿಸ್ಲಿಕ್ಕೆ ಎಷ್ಟೆಲ್ಲ ರೀತಿಯಿಂದ ಉಪಾಯ ಮಾಡಬೇಡ ನಮ್ಮ ಹಿರಿಯರು, ಎಷ್ಟೆಲ್ಲ ರೀತಿಯಿಂದ ಉಪಾಯ ಮಾಡಬೇಡ. ಸರಿ ಅದೋ ಇಲ್ಲ, ರೈಟ್ ವೇ ಹೊರಟಿವಿ ನಾವೀಗ ತಿಳ್ಕೊಳ್ಳೋದು. ಒಬ್ಬ ವ್ಯಕ್ತಿ ತಾನು ಸೃಷ್ಟಿ ಮಾಡಿದ ಪದಾರ್ಥವನ್ನ ಲೋಕಕ್ಕೆ ಮುಟ್ಟಿಸಬೇಕು ಅಂತ ನಾನಾ ಪ್ರಯತ್ನವನ್ನ ಮಾಡುವಂತೆ, ಅದೇನು ನಶ್ವರವಾದ ಪದಾರ್ಥ, ಶಾಸ್ತ್ರದಲ್ಲಿ ಸಿದ್ಧವಾದ ಅನುಭವ ಸಿದ್ಧವಾದ ಸತ್ಯವನ್ನ ವಿಷ್ಣು ಸರ್ವೋತ್ತಮತ್ವವನ್ನ ವಾಯುಜೀವೋತ್ತಮತ್ವವನ್ನು ಪಂಚಭೇದ ತಾರತಮ್ಯಗಳನ್ನ ಹೇಳಲಿಕ್ಕೆ ಎಲ್ಲಾ ಉಪಾಯಗಳನ್ನ ಮಾಡಿದ್ರು ತಪ್ಪಲ್ಲ. ಆದ್ದರಿಂದಾಗಿ ಇದೊಂದು ಹೊಸ ಉಪಾಯ. ಏನು ಉಪಾಯ? 3 ಜನ ಋಷಿಗಳು ಏಕತ್ರ ಕುಳಿತುಕೊಂಡ್ರು. ನೆನಪಿಟ್ಟುಕೊಳ್ರಿ, ಇದಕ್ಕೆ ಯಾದವಾರ್ಯರು ವ್ಯಾಖ್ಯಾನ ಮಾಡುವಾಗ, ಇದಕ್ಕಲ್ಲ, ಭಾಗವತ ತಾತ್ಪರ್ಯದಲ್ಲಿ ಯಾದವಾರ್ಯರು ವ್ಯಾಖ್ಯಾನ ಮಾಡುವಾಗ ಆಖ್ಯಾಯಿಕ ಅನ್ನೋ ಶಬ್ದಕ್ಕೆ ಪುರಾಕಲ್ಪ ಅಂತ ಅರ್ಥ ಬರೀತಾರೆ. ಪುರಾಕಲ್ಪ ಅಂದ್ರೆ ಹಿಂದೆ ಜ್ಞಾನಿಗಳು ಲಿಟರಲಿ ಮಾಡಿರುವಂತಹ ಕಾರ್ಯ, ಇದು ಪ್ರಾಕ್ಟಿಕಲ್ ಮಾಡಿರುವಂತಹದ್ದು, ಇದು ಆ ಪ್ರಾಕ್ಟಿಕಲಿ ಆಗಿರುವಂತಹದ್ದನ್ನ ನಾವು ಕೊಡ್ತಿದ್ದೇವೆ. ಅರ್ಥ ಆಯ್ತಾ? ಆಖ್ಯಾಯಿಕ ಅನ್ನೋ ಶಬ್ದಕ್ಕೆ ಒಂದು ಅರ್ಥ, ಇದೊಂದೇ ಅರ್ಥ ಅಲ್ಲ, ಒಂದು ಅರ್ಥ ಪುರಾಕಲ್ಪ. ಬರ್ಕೊಂಡಿಟ್ಕೊಳ್ರಿ ಬ್ರಾಕೆಟ್ ಒಳಗೆ. ಪುರಾಕಲ್ಪ ಅಂದ್ರೆ ಅರ್ಥ ಏನು ಅಂದ್ರೆ ಹಿಂದಕ್ಕೆ ಹೀಗಾಗಿತ್ತು, ಹಿಂದಕ್ಕೆ ಹೀಗಾಗಿತ್ತು. ನೋಡ್ರಿ ಎಲ್ಲದ ಅಂದ್ರ ನಿಮ್ ಕೈಯಲ್ಲಿ ಇಲ್ಲದು, ನಿಮ್ ಕೈಯಲ್ಲಿ ಇಲ್ಲ ಅಂತ ತಿಳ್ಕೊಂಡು ನಾ ಹೇಳಿಕತ್ತೀನಿ. ಈಗ ಇದು ಭಾಗವತ್ ತಾತ್ಪರ್ಯ, ಅವಾಗ ಹಿಂದಿನ ಪುರಾಣ ಪ್ರಸ್ಥಾನ ಇಟ್ಕೊಂಡಿದ್ರಲ್ಲ, ಅಲ್ಲಿ ಪೇಜ್ ನಂಬರ್ 6 ಒಳಗದ. ಆಖ್ಯಾಯಿಕಾ ಪ್ರದರ್ಶಂತೆ ಸರ್ವವೇದೇಶು ಸರ್ವಶಃ ದ್ಯೋತಯಂತಸ್ತು ಮಹತಾಂ ತಾತ್ಪರ್ಯಂ ತತ್ರ ಹಿ ಅಲಾಭ ಪುರುಷಾರ್ಥಸ್ಯ ಪ್ರೋಕ್ತಮರ್ಥವತೇತಿ ದ್ಯೋತನಾಯ ಮಹಾರಾಜ ಶ್ರದ್ಧಾ ವೃದ್ಧ್ಯರ್ಥಮೇವಚ. 3 ಕಾರಣಗಳಿಗಾಗಿ ಆಖ್ಯಾಯಿಗಳನ್ನು ಹೇಳ್ತಾರಂತೆ. ಇದಕ್ಕ 3 ಕಾರಣಕ್ಕಾಗಿ. 1, ಮಹತಾಂ ತಾತ್ಪರ್ಯಂ, ಜ್ಞಾನಿಗಳಿಗೆ ಇದೇ ವಿಷಯದಲ್ಲಿ ಅವರಿಗೆ ಅಭಿಪ್ರಾಯ ಇದೆ, ಇದು ಅವರಿಗೆ ಅಭಿಪ್ರೇತವಾದದ್ದು ಜ್ಞಾನಿಗಳಿಗೆ, ಉಳಿದದ್ದಲ್ಲ. ಈಗ ಗುರುಗಳು ಶಿಷ್ಯ ಏನ್ ಮಾಡಿದ್ರು ತಲೆಗೆಡ್ಸ್ಕೊಳಕ್ ಹೋಗುದಿಲ್ಲ. ಅವ ಚಲೋ ಓದ್ತಿದ್ದ ಅಂದ್ರೆ ಏನ ಮಾಡ್ಕೊಳ್ಳೋದು ತಲೆಗೆಡ್ಸ್ಕೊ, ಯಾಕ ಅವ್ರ ಅಭಿಪ್ರಾಯ ಏನದ, ಅವಂಗ ಓದ್ತಾನೆ, ಆಯ್ತು, ಏನ್ ಎಷ್ಟೊತ್ತಿಗೆ ಮಲ್ಕೊಳ್ಳಿ, ಎಷ್ಟೊತ್ತಿಗೆ ಓದ್ತಾನೆ, ಇಲ್ಲೋ ಮುಗಿದು ಹೋದ್ ಕೆಲಸ, ಯಾಕೆ ಸೊ ತಲೆಗೆಡ್ಸ್ಕೊತೀರಿ ಅಂದ್ರ ಬೈಬೇಕು ಅಂತ ಅರ್ಥ ಅಲ್ಲ. ಬೈಯೋ ಪ್ರಸಂಗ ಇದ್ರು ಯಾಕೆ ಅದನ್ನ ಡ್ರಾಪ್ ಮಾಡ್ತಾರಂದ್ರ ಅವ್ರ ಅಭಿಪ್ರೇತ ಸಿದ್ಧ ಆಗ್ಲಿಕ್ಕತ್ತದಲ್ಲಿ. ಇದು 1. ಹಾಗಾದ್ರೆ ವೇದಗಳಲ್ಲಿ ಪುರಾಣಗಳಲ್ಲಿ ತಮ್ಮ ಅಭಿಪ್ರೇತ ಸಿದ್ಧವಾಗುವುದಕ್ಕೆ ಹಿಂಗ್ ಹೇಳಿರ್ತಾರೆ 1. ಅಥವಾ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ, ನೋ ಅದರ್ ವೇ, ಹಿಂಗೇ ಮಾಡ್ಬೇಕು ನೀವು, ಅದಕ್ಕಾಗಿ ಆಖ್ಯಾಯಿಕೆಗಳನ್ನು ಹೇಳ್ತಾರೆ. 3ನೇದ್ದು, ನಾವು ತಿಳಿದುಕೊಂಡ ವಿಷಯದಲ್ಲಿ ನಮಗೆ ಶ್ರದ್ಧೆ ಬರಬೇಕು, ನಂಬಿಕೆ ಬರಬೇಕಲ್ಲ. ನೋಡಪ್ಪ, ಹಿಂದಕ್ಕೆಲ್ಲ ತಿರುಪತಿಗೆ ನಡ್ಕೊಂಡು ಹೋಗ್ತಿದ್ರು, ಉಡುಪಿ ಕೃಷ್ಣನಿಗೆ ಹರಕೆ ಹೊತ್ಕೋತಿದ್ರು, ನೀನು ಮಾಡು, ಆಗ್ತದ, ಹಂಗಾರೆ ಶ್ರದ್ಧೆ ಬರ್ತದ ನಮಗೆ. ಹಾಗಾದ್ರೆ ಪುರಾಣಗಳಲ್ಲಿ ವೇದಗಳಲ್ಲಿ ಆಖ್ಯಾಯಿಕೆಗಳನ್ನು ಹೇಳೋದು ನಮ್ಮ ಶ್ರದ್ಧೆ ಅಭಿವೃದ್ಧಿಯಾಗಬೇಕು ಅಂತ. 2ನೇದ್ದು ನೋ ಅದರ್ ವೇ ಅಂತ ಹೇಳಲಿಕ್ಕೆ. 3ನೇದ್ದು ಜ್ಞಾನಿಗಳ ಅಭಿಪ್ರಾಯವೇ ಇಷ್ಟು. ಹೀಗೆ ತಿಳಿಸುವುದೇ ಇವುಗಳ ಉದ್ದೇಶ ಆಗಿದೆ. ಸೊ ಈಗ 3 ಜನರನ್ನ ಸೇರಿಸಿಬಿಟ್ಟು ಏನ್ ಮಾಡ್ಲಿಕ್ಕೆ ಹೊರಟದ ಉಪನಿಷತ್ತು ಅಂದ್ರೆ ಇದನ್ನ ತಿಳಿಸ್ಲಿಕ್ಕೆ ಹೊರಟದ. ಅರ್ಥ ಆಯ್ತಾ ಈಗ? ಸೊ ನಾವು ರೆಡಿ ಆದ್ವಿ. ಎದಕ್ಕೆ ರೆಡಿ ಆದ್ವಿ ಅಂದ್ರೆ ಇದ್ರ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಇಷ್ಟ ತಯಾರಾತು. ಸರಿ ನೋಡ್ರಿ. ತ್ರಯೋ ಉದ್ಗೀತೆ ಕುಶಲಾ ಬಭೂವು ಶಿಲಕ ಶಾಲಾವತ್ಯ ಚೈಕಿತಾಯನೋ ದಾಲ್ಭ್ಯ ಪ್ರವಾಹಣೋ ಜೈಬಿಲಿ ತೇ ಹ ಊಚು ಉದ್ಗೀತೆ ಏ ಕುಶಲಾ ಸ್ಮಃ ಹಂತ ಉದ್ಗೀತೆ ಕಥಾಂ ವದಾಮ ಇತಿ. ನಾವು ಒಳ್ಳೆ ಉದ್ಗೀತದ ಚರ್ಚೆಯನ್ನು ಮಾಡೋಣ ಬನ್ರಿ ಅಂತ ಹೇಳಿ 3 ಜನ ಸೇರ್ಕೊಂಡ್ರು. ಅದರಲ್ಲಿ 2 ಬ್ರಾಹ್ಮಣರು, 1 ಮಾತ್ರ ಕ್ಷತ್ರಿಯರು ಅಂತ. ಯಾರು ಅಂತ ಪ್ರಶ್ನೆ. ಅದಕ್ಕೆ ಪ್ರವಾಹಣ ಜೈಬಿಲಿ ಎನ್ನುವನು, ಹೌದು, 2 ಹೆಸರು ಹೇಳಿಕತ್ತೀರಿ ನೀವು, ಹೆಸರು ಯಾವುದು, ಇನಿಷಿಯಲ್ ಯಾವುದು, ಅವ್ರ ಅಡ್ಡೆಸರು ಯಾವುದು ಗೊತ್ತಾಗ್ತಿಲ್ಲಲ್ಲ ನಮಗ. ಅಡ್ನಾವ್ಕಾಯ್ ಅಂತ ಕೇಳ್ತಿರ್ತಿರ್ಲಿ, ಮತ್ತೆ ಅಡ್ನಾವ್ಕಾಯ್ ನಾವು ಅಡ್ನಾವ್ಕಾಯ್ ಅಂದ್ರೆ ನಮ್ದು ಇಲ್ಲೆಲ್ಲ ಅದೇ ಅದ, ಮತ್ತೆ ಮಹಾರಾಷ್ಟ್ರದ್ದೇ ನಮಗೂ ಬಂದದ್ದು ಅಡ್ಡ ಹೆಸರು ಅಂತ. ಪಾಪ ಅಡ್ನಾವ್ ಅಡ್ಡ ಹೆಸರು ಅಷ್ಟೇ, ಮತ್ತೇನಿಲ್ಲ. ಆ ಅಡ್ನಾವ್ಕಾಯ್ ಅಂತ ಕೇಳಿದ್ರೆ ಇಲ್ಲಿ ಅಡ್ನಾವ್ ಯಾವುದು ಉದ್ನಾವ್ ಯಾವುದು ಅಂತ ಬೇಕಲ್ಲ ನಮಗ. ಅದಕ್ಕೆ ಹೇಳ್ತಾರೆ ಶಿಲಕಃ ಶಾಲಾವತ್ಯ ಅಂತನ್ನುವಲ್ಲಿ ಶಿಲಕ ಅಂತ ಅವನ ಹೆಸರು, ಶಾಲಾವತಿ ಅಂತ ಅವರ ತಾಯಿ ಹೆಸರು. ನೋಡ್ರಿ, ಆ ಮಕ್ಕಳು ಎಷ್ಟು ಚಂದ ಹೆಸರು ಮಾಡ್ಯಾರ ಅಂದ್ರೆ ತಮ್ಮ ತಾಯಿ ಹೆಸರು ಸದ್ಯಕ್ಕೆ ಉಪನಿಷತ್ಗಳು ಬರೋಹಂಗ್ ಮಾಡ್ಯಾರ. ಗ್ರೇಟ್ ಅಲ್ಲ ಇದು? ಹಿಂಗಿರ್ಬೇಕು ನಮ್ ಸಾಧನ. ನಮ್ ಸಾಧನೆಯನ್ನ ಗುರುತಿಸಿ ಉಪನಿಷತ್ತುಗಳು ಪುರಾಣಗಳು ಸದ್ಯಕ್ಕೆ ಅವ್ರ ತಂದೆ ತಾಯಿ ಹೆಸರು ಹೇಳೋ ಹಂಗ ಆಗ್ಬೇಕ್ರಿ. ಅಂತಿರ್ತೀವೋ ಇಲ್ಲೋ,
ಮಕ್ಕಳಾಗಿ ತಂದೆ ತಾಯಿ ಹೆಸರನ್ನ ಲೋಕದಲ್ಲಿ ನಿಲ್ಲೋ ಹಂಗ್ ಮಾಡ್ಬೇಕು ಅಂತಿರ್ತಾರ, ಹಂಗ ನಿಲ್ಲೋ ಹಂಗ ಮಾಡಿರ್ತಾರ ಅವರು. ನಮ್ಮ ಮಕ್ಕಳು ಚಲೋ ಇದ್ದಾರ, ನಾವು ಅಷ್ಟ ನಮ್ಮ ಅಪ್ಪ ಅಮ್ಮನ ಹೆಸರು ನಿಲ್ಲೋ ಹಂಗ ಮಾಡಿರ್ತೀವಿ ಎಲ್ಲೆಲ್ಲೆಲ್ಲೆಲ್ಲೆ. ಅದಕ್ಕ ಅಪ್ಪ ಅಮ್ಮನ ಹೆಸರನ್ನ ಲೋಕದಲ್ಲಿ ಪ್ರಸಿದ್ಧಿಗೆ ತರಿಸ್ಬೇಕು ಅಂತ. ಅಕ್ಕಿ ನೋಡ್ರಿ, ಆ ಹೆಣ್ಮಗಳು ಶಾಲಾವತಿ ಅಂತ ಹೆಸರಂತ. ಏನ್ ಆಶ್ಚರ್ಯ ಅಲ್ಲ. ಶಾಲಾವತಿ ಎನ್ನುವಂತಹ ಹೆಸರು ಏನ್ ಇತಿಹಾಸ ತಿಳಿಸ್ಲಿಕ್ಕೆ, ಅವ್ರ ಅಮ್ಮನ ಹೆಸರು ಶಾಲಾವತಿ. ಆ ಶಾಲಾವತಿಯಲ್ಲಿ ಹುಟ್ಟಿದ ಮಗನೇ ಶಾಲಾವತ್ಯ, ಅವನ ಹೆಸರು ಶಿಲಕ ಅಂತ ತಿಳಿದುಕೊಂಡು. ಏನ್ ಯಾಕ ಹಿಂಗೇನದು, ಏನ್ ಹಿಂಗಂದ್ರೆ ಶಾಲಾವತಿ ಅಂದ್ರೆ ಏನು? ಹಾ, ಶಾಲೆ ಅನ್ಕೊಳ್ಳಿ ಅಂಜಿಕೆ ಬರ್ತದಂತ ಇವ್ರಿಗೆ ಕೆಲವರಿಗೆ. ಅದಕ್ಕ ಪ್ರತ್ಯಬ್ಧ ಯಜ್ಞಕೃತ್ ಮಹಾಶಾಲ ಪ್ರಕೀರ್ತಿತ. ಶಾಲಾವತಿ ಅಂದ್ರೆ ತಪ್ಪದೆ ಪ್ರತಿ ವರ್ಷದಲ್ಲೂ ಒಂದು ಮಹಾಯಜ್ಞವನ್ನ ಮಾಡುವನಿಗೆ ಶಾಲಾ ಮಹಾಶಾಲಹ ಅಂತ ಕರೀತಾರೆ. ಏನ್ ಕರೀತಾರೆ? ಪ್ರತ್ಯಬ್ಧ ಯಜ್ಞಕೃತ್ ಮಹಾಶಾಲ ಪ್ರಕೀರ್ತಿತ ಅಂತ. ಹಿಂದೆ ಬಂದದೋ ಇಲ್ಲೇ ಬರ್ತದೋ ಗೊತ್ತಿಲ್ಲ, ಒಂದ್ ಕಡೆ ಬರ್ತದೆ. ಆಚಾರ್ಯ ಭಾಗವತ ಇದು ಭಾಷೆಯಲ್ಲಿ ಹೇಳ್ತಾರೆ, ಪ್ರತಿ ವರ್ಷದಲ್ಲೂ ತಪ್ಪದೆ ಒಂದು ಮಹಾಯಜ್ಞವನ್ನ ಮಾಡುವಂಥವರು. ಅಲ್ರಿ, ಮಠಕ್ಕೆ ಹೋಗೋದು ಮಹಾಯಜ್ಞ ಮಾಡಿ ಬರಂಗಿಲ್ಲ. ನಿನ್ನ ಮಹಾಯಜ್ಞ, ನೀ ಮಾಡೋ ಮಹಾಯಜ್ಞ ಗೊತ್ತದ. 3 ತಾಸ್ನಾಗ ಕಟಿ ಕಟ್ಟೋದ ಮಹಾಯಜ್ಞದ್ದು. 5,000-6,000 ವರ್ಷಗಳ ಹಿಂದೆ ಹೋದಾಗ ಒಂದು ಮಹಾಯಜ್ಞ ಅಂತಂದ್ರೆ ಸುತ್ತಮುತ್ತಲು ಯಾರ್ಯಾರು ಆಶ್ರಮ ಮಾಡಿಕೊಂಡಿದ್ದ ಋಷಿಗಳಿದ್ದಾರೋ ಅವ್ರನ್ನ ಎಲ್ಲರನ್ನೂ ಒಂದು ಕಡೆಗೆ ಗೊಳೆ ಹಾಕೋ ಕಾರ್ಯಕ್ರಮ ಅದು. ನಾವು ಯಜ್ಞ ಮಾಡೋದು ಯಾಕ ಅಂದ್ರ ಸುತ್ತಮುತ್ತಲಿನ 10 ವಿದ್ಯಾಪೀಠದ ವಿದ್ಯಾರ್ಥಿಗಳನ್ನ ಕರೆದು ಕೂಡಿಸಿ ಏಕತ್ರ ಅವರ ಚರ್ಚೆ ಮಾಡಿಸಿ ಅವರಲ್ಲಿ ಉತ್ಕೃಷ್ಟರು ಯಾರು ಅಂತ ಹೊರಡಿಸುವಂತಹ ಸಮಯ ಅದು. ಇಂಥದ್ರಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಹೆಣ್ಮಗಳು ಶಾಲಾವತಿ ಅಂತ ಅವಳ ಹೆಸರು. ಅಕ್ಕಿ ಕುತ್ಕೊಂಡು ಪಾಠ ಹೇಳಿ ತಯಾರು ಮಾಡಿ ಹುಡುಗರು ಪರೀಕ್ಷಾ ಮಾಡಿ ನಂಬರ್ ಹಾಕುವಂಥವಳು ಅವಳು. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ, ಎಷ್ಟು ದೊಡ್ಡ ಯೋಗ್ಯತೆ ಆದವಳದು ಅಂತ ಹೇಳಿ. ಅವಳ ಹೆಸರು ಉಪನಿಷತ್ನ್ಯಾಗ ಬರ್ಬೇಕಾದ್ರೆ, ಅಲ್ರಿ ಆಕೆ ಹೆಸರು ಉಪನಿಷತ್ನ್ಯಾಗ ಬರ್ಬೇಕು, ಅವ್ರ ಮಗ ಇವರು ಅಂತ ತಿಳ್ಕೊಂಡು ಹೇಳಿ ಅಂದ್ರೆ ಅವಳೆಷ್ಟು ನಿಷ್ಪಕ್ಷಪಾತವಾಗಿ ಹುಡುಗರನ್ನ ಪರೀಕ್ಷಿಸ್ತಿದ್ಲು ಅಂತ ತಿಳಿದು ಬರ್ತದೆ. ಯಾಕೆ? ಈಗ ತನ್ ಮಗಂದ ಶ್ರೇಷ್ಠ. ನಾವೆಲ್ಲ ಲೋಕದಾಗ ಹೆಂಗ, ನಮ್ಮ ಮಗ ಶಾಣೆ, ಶಾಣೆ, ಹೌದು, ನೀ ಹೇಳಿದ್ಮೇಲೆ ಗೊತ್ತಾತು ನೀ ಎಷ್ಟು ಶಾಣೆ ಇದ್ದಿ, ನಿನ್ ಮಗನು ಅಷ್ಟ ಶಾಣೆ ಇದ್ದಾನವ ತಾಯಿ ಅಂತ ತಿಳ್ಕೊಂಡು ಅಂತಿರಂಗಿಲ್ಲ. ಹಂಗಿರ್ಲಿಲ್ಲ ಅವಳು. ಶಿಲಕ ಶಾಲಾವತ್ಯ ಅನ್ಬೇಕಾದ್ರ ಆ ಶಾಲಾವತಿ ಅಂತನ್ನುವಳು ನೋಡ್ರಿ, ಆ ಶಬ್ದಗಳ ವಜನ್ ಎಷ್ಟದ ವಿಚಾರ ಮಾಡ್ರಿ. ಪ್ರತ್ಯಬ್ಧ ಪ್ರತಿ ವರ್ಷದಲ್ಲೂ ಒಂದು ಯಜ್ಞವನ್ನ ಮಾಡುವಂಥವರು ಮಹಾಶಾಲಾ ಅಂತ ಕರೆಸಿಕೊಳ್ತಾರ. ಆ ಶಾಲಾವತಿ ಅನ್ನೋಳು ಯಜ್ಞಕ್ಕೆ ಎಲ್ಲರನ್ನ ಕರೆಸಿಕೊಡಿದಾಗ ಸಾಮಗಾಯನದಲ್ಲಿ ಪರೀಕ್ಷೆಯನ್ನ ಮಾಡಿ ಉತ್ತೀರ್ಣರಾದವರಿಗೆ ಪ್ರಶಸ್ತಿಯನ್ನ ಕೊಡುವಂಥವಳು. ಹೆಂಗಿತ್ತು ಅಂದ್ರೆ, ಅವ್ರ ಮನೆಗೆ ಹೋಗಿ ಪ್ರಶಸ್ತಿ ತಗೊಂಡ್ಬಂದಿದ್ದೀಯಾ ಬಿಡು, ನಿನ್ ಬಗ್ಗೆ ಇನ್ ನಾವು ಪ್ರಶ್ನೆ ಮಾಡೋಂಗಿಲ್ಲ, ಸುಮ್ಮನೆ ಒಳಗೆ ಕರ್ಕೊಂಡು ಕೂಡ್ಸೋದಷ್ಟೇ ನಿನ್ನ. ಈ ತರಹದ ವ್ಯವಸ್ಥೆ ಅದು. ಅಷ್ಟು ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ ಶ್ರೇಯಸ್ಸು ಸಲ್ಲಬೇಕು ಶಾಲಾವತಿ ಅನ್ನೋಳಿಗೆ. ಅಂಥವರ ಮಕ್ಕಳು ಶಿಲಕ ಶಾಲಾವತ್ಯ ಅನ್ನುವಂಥವರು. ಏನ್ ಬ್ಯೂಟಿಫುಲ್ ಅಲ್ಲ? ಏನು ಒಂದು ಶಬ್ದ ಹೇಳಿದ್ರೆ ಇತಿಹಾಸ ಹೊಂಟದಲ್ರಿ, ನೋಡ್ಕೋಬೇಕು ನಾವು ಅದನ್ನೆಲ್ಲ. ಶಾಲಾವತಿನೇ ಇಷ್ಟು ದೊಡ್ಡವರಿದ್ರ ಅವ್ರ ಮತ್ತಿನ್ನ ಮನೆಯವರು ಅಥವಾ ಇವ್ರ ತಂದೆ ಏನು ಅಂದ್ರೆ ಇನ್ನೂ ಉತ್ತಮ ಮಟ್ಟದವ್ರು ಇರ್ಬೇಕು. ಅದು ನಿಮಗೆ ಬೃಹದಾರಣ್ಯಕಕ್ಕೆ ಹೋದಾಗ ಗೊತ್ತಾಗ್ತದೆ. ಯಾಜ್ಞವಲ್ಕ್ಯರು ಅವ್ರ 3 ಮಂದಿ ಗಂಡ ಹೆಂಡತಿಯನ್ನು ನೋಡಿದಾಗ ಅವತ್ತಿನ ಕಾಲದಲ್ಲಿ ಗಂಡ ಹೆಂಡತಿ ಹಿಂಗಿರ್ತಿದ್ರ ಅಂತ ಒಂದ್ ಕಲ್ಪನಾ ಬರ್ತದೆ, ಬಂದೇ ಬರ್ತದೆ. ಹೇಳ್ತೀನಿ, ಅಷ್ಟು ಬರ್ತಾರೆ. ಆದ್ರಿಂದ ಶಿಲಕ ಶಾಲಾವತ್ಯ. ಇನ್ನೊಬ್ಬವ ಎರಡನೇದವ ಯಾರವ ಹೆಸರೇನು ಅಂದ್ರೆ ಚಿಕಿತಾಯನಸ್ಯ ಅಪತ್ಯಂ ಚೇಕಿತಾಯನಃ ದಾಲ್ಭ್ಯ ದಲ್ಭ ಗೋತ್ರಾಪತ್ಯಂ ದಾಲ್ಭ್ಯೋ ನಾಮತೋವ. ವೇದೇಶ ತೀರ್ಥರು ಏನ್ ಮಾಡ್ತಾರ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಮತ್ತು ಸ್ವಾರಸ್ಯ ಹೇಳ್ತಾರ. ಅವನ ಅಪ್ಪ ಚಿಕಿತಾಯನ ಅಂತ ನೋಡ್ರಿ, ಅವ್ರ ಅಮ್ಮನ ಹೆಸರು ಇವ ಅಪ್ಪನ ಹೆಸರು ಹೇಳ್ತಾರ. ಚಿಕಿತಾಯನ ಅಂತ ಅಪ್ಪ ಅಂತೆ. ಆ ಚಿಕಿತಾಯನ ಮಗನಾದವನು ಇವನು ಚೈಕಿತಾಯನ ಅಂತ ಕರೀತಾರ. ಚೈಕಿತಾಯನ ಬರ್ದಿಟ್ಕೊಡ್ರೆ, ಚಿಕಿತಾಯನನ ಮಗ ಚೈಕಿತಾಯನ ಅಂತ. ಓಕೆನಾ? ಚೈಕಿತಾಯನ ಅಂತ. ದಾಲ್ಭ್ಯ ಅಂತ ಕರೆಯುವಾಗ ಹೇಳ್ತಾರ, ಒಂದ ಅವನ ಹೆಸರನ್ನ ದಾಲ್ಭ್ಯ ಅಂತ ಕರೀರಿ, ಅಥವಾ ದಾಲ್ಭ್ಯ ಋಷಿಗಳ ಗೋತ್ರದಲ್ಲಿ ಹುಟ್ಟಿದವನು ಅಂತ ತಿಳಿದುಕೊಳ್ಳ್ರಿ. ಎರಡರ್ಥ ಅಂದ್ರೆ ಎರಡೂ ಇಟ್ಕೊಂಡ್ರು ತೊಂದರೆ ಇಲ್ಲ. ದಾಲ್ಭ್ಯ ಗೋತ್ರದಲ್ಲಿ ಹುಟ್ಟಿ ಬಂದ ದಾಲ್ಭ್ಯ ಎಂಬ ಹೆಸರಿಡುವ ಚಿಕಿತಾಯನನ ಮಗ. ಸರಿ ಆಯ್ತಾ? ಏನ್ ಹಂಗಂದ್ರ ಅವನ ಹೆಸರು
ಚಿಕಿತಾಯನ ಅಂತಂದ್ರೆ ಅದೊಂದು ಮತ್ತೆ ಇತಿಹಾಸ. ಇರ್ಲಿ, ಮತ್ತೊಮ್ಮೆ ಹೋಣಂತೆ, ಮುಂದೆ ಹೋಗೋಣಂತ. ಅವ್ ಮೂರನೇದವ ಪ್ರವಾಹಣ ಅಂತ ಹೆಸರು. ಜೈಬಿಲಿಹಿ, ಜಿಬಿಲಿ ಅಂತ ಅವರ ಅಪ್ಪನ ಹೆಸರು. ಜಿಬಿಲಿಯ ಅಪತ್ಯನಾದ್ರಿಂದ ಜೈಬಿಲಿ ಅಂತ ಮೂರನೇದವ. ಓಕೆನಾ? ಸರಿ, ಆಯ್ತು. ತ್ರಯ ಉದ್ಗೀತೆ ಕುಶಲಾ ಬಭೂವು ಶಿಲಕಶಾಲಾವತ್ಯ ಚೈಕಿತಾಯನೋ ದಾಲ್ಭ್ಯ ಪ್ರವಾಹಣೋ ಜೈವಿಲಿಭಿ ತೇಹೂಚುಹು. ಅವರು 3 ಮಂದಿ ಸೇರ್ಕೊಂಡು ಹೇಳಿದ್ರು, ಏನಂತ ತಿಳ್ಕೊಂಡು, ವಯಂ ಉದ್ಗೀತ ವಿಷಯೇ ಕುಶಲಾಹ. ಏನಾಗಿದೆ ಅದು? ಅಲ್ಲಿ ನಮ್ಮ ಪುಸ್ತಕದಲ್ಲಿ ಏನಾಗಿದೆ ಅಂದ್ರೆ ಉದ್ಗೀತೆ ಎ ಕುಶಲಾಹ ಅಂತ ಆಗಿದೆ, ಪ್ರಿಂಟ್ ತಪ್ಪಾಗಿದೆ. ಅದು ಎ ಅಲ್ಲ, ವೈ ಆಗಬೇಕದು. ಅಲ್ಲ, ನಮ್ಮಲ್ಲಿ ಎ ಆಗಿದೆ. ಅದಕ್ಕೆ ಎ ತೆಗೆದು ವೈ ಮಾಡ್ಕೊಳ್ರಪ್ಪ. ಅದಕ್ಕಂದೆ ಹಿಂಗ್ಯಾಕ್ ಬಂತು ಅಂತ ತಿಳ್ಕೊಂಡು, ವಯಂ ಉದ್ಗೀತೆ ಕುಶಲಾಹ, ನಾವು 3 ಜನರಂತರೂ ಲೋಕದಲ್ಲಿ ಏನ್ ಪ್ರಸಿದ್ಧರಿದ್ದೀವಿ? ಉದ್ಗೀತದಲ್ಲಿ ಪ್ರಸಿದ್ಧರಿದ್ದೇವೆ. ಓಕೆನಾ? ಮುಂದ ಅದಕ್ಕೇನೀಗ ಅಂದ್ರೆ, ಒಂದು ವೇಳೆ ನೀವೆಲ್ಲರೂ ಅನುಮತಿ ಕೊಟ್ರೆ ನಾವು ಮತ್ತ ಕಥಾರೂಪವಾದ ವಾದವನ್ನ ಮಾಡೋಣ, ಚರ್ಚೆಯನ್ನ ಮಾಡೋಣ. ಹೇಳಿದ್ರು ಉದ್ಗೀತೆ ಕಥಾಂ ವಧಾಮ ಇತಿ. 3 ಮಂದಿ ಕೇಳಿದ್ರು ಅಂತ ಅರ್ಥ ಇದಕ್ಕೆ. 3 ಮಂದಿ ಕೇಳಿದ್ರು, 3 ಮಂದಿ ಉತ್ತರ ಕೊಡ್ತಾರೆ. ಈಗ ಸರಿಯಾ? ಮುಂದೆ ಹೋಗೋಣವಾ? ಅರ್ಥ ಆಯ್ತಾ ಏನಂತ ಹೇಳಿದ್ದು? ವಿತ್ ಪರ್ಮಿಷನ್ ಹೊರಟದೆ ಈಗ ಕಾರ್ಯಕ್ರಮ, ವಿತ್ ಪರ್ಮಿಷನ್. ಸರಿ. ತಥೇತಿಹ ಸಮುಪವಿವಿಷುಹು ಸಹ ಪ್ರವಾಹಣೋ ಜೈಬಿಲಿಹಿ ಉವಾಚ ಭಗವಂತಾವಗ್ರೇ ವದತಾಂ ಬ್ರಾಹ್ಮಣಯೋಃ ವದತೋರ್ವಾಚಂ ಶೋಶ್ರಾಮ ಇತಿ ಸಹ ಶಿಲಕಶಾಲಾವತ್ಯಶ್ಚೈಕಿತಾಯನಂ ದಾಲ್ಭ್ಯಮುವಾಚ ಹಂತತ್ವಾ ಪೃಚ್ಛಾನಿ ಇತಿ ಪೃಚ್ಛೇತಿ ಹೋವಾಚ ಕಾಸಾಂ ನೋ ಗತಿರಿತಿ. ಮಂತ್ರ ಸಿಕ್ಕಿದೆಯಲ್ಲ? ಮುಂದೆ ಹೋಗ್ಲಾ? ಈಗ ಸಮ ಉಪವಿಶು ಆಗ್ಲಿ ಅಂತ ತಿಳಿದುಕೊಂಡು 3 ಮಂದಿ ಸಮ್ಮತಿಯನ್ನ ಕೊಟ್ಟರು. ಅಂದ್ರೆ ಏನ್ ತಿಳಿಸ್ಲಿಕ್ಕತ್ತಾರೆ? ವಾದವನ್ನ ಮಾಡುವಾಗ, ಕಥೆಯನ್ನ ಮಾಡುವಾಗ ಪರಸ್ಪರ ಸಮ್ಮತಿಯಿಂದ ವಾದ ಮಾಡಬೇಕೇ ಹೊರತಾಗಿ ಅವನ ಪಾಪವು ತಯಾರೇ ಇರಂಗಿಲ್ಲ, ಅವನ್ ಬಡ ಬಡ ಕರೆದ ವಾಕ್ಯಾರ್ಥಕ್ಕೆ ಬಾ ಅಂತ ಹೇಳಿ ಅವನ್ ಎಬಿಸಿ ಅವನ್ ಹೊಡೆದು ಬಡದ ಅಸಹ್ಯ ಮಾಡಿ ಕಳಿಸ್ಬಾರ್ದು. ಅವನಿಗೆಲ್ಲ ಇಲ್ಲ, ಪದ್ಧತಿ ಇಲ್ಲ ಅದಕ್ಕೆ. ಸರಿ, ಓಕೆ. ಸಹ ಪ್ರವಾಹಣೋ ಜೈಬಿಲಿಹಿ ಉವಾಚ, ಆ 3 ಮಂದಿಯಲ್ಲಿ ಪ್ರವಾಹಣ ಜೈಬಿಲಿ ಏನ್ ಮಾಡ್ತಾನ? ಭಗವಂತವು ಅಗ್ರೇ ವದತಾಂ, ತಾವಿಬ್ಬರು ಮೊದಲು ಚರ್ಚೆಯನ್ನ ಪ್ರಾರಂಭ ಮಾಡ್ರಿ. ದಯಮಾಡಿ ತಾವು ಮೊದಲು ಭಗವಂತವು ಅಂದ್ರೆ ಪೂಜ್ಯವು ಅಂತ ಅರ್ಥ. ಭಗವತ್ ಶಬ್ದಕ್ಕ ಪೂಜ್ಯರು ಅಂತ ಅರ್ಥ, ದೇವರು ಅಂತ ಅರ್ಥ ಅಲ್ಲ. ಹಂಗೆ ಎಲ್ಲಾ ಕಡೆಗೆ ನಾವು ಭಗವಂತ ಅಂತ ಬಂದಾಗೆಲ್ಲ ದೇವರು ಅಂತ ಅರ್ಥ ಮಾಡಬಾರದು, ಪೂಜ್ಯರು ಅಂತ ಅರ್ಥ ಮಾಡಬೇಕು. ಪೂಜ್ಯರಾದ ತಾವು ಮೊದಲು ಪ್ರಾರಂಭ ಮಾಡ್ರಿ. ಯಾಕಪ್ಪ ಅಂದ್ರೆ ಬ್ರಾಹ್ಮಣಯೋಹೋ ವದತೋಹೋ ವಾಚಂ ಶೋಶ್ರಾಮ ಇತಿ. ತಾವಿಬ್ರು ಬ್ರಾಹ್ಮಣರು ಮಾತಾಡ್ತಾ ಇದ್ರೆ ಕೇಳಬೇಕು ಅಂತ ಒಂದು ಆಸೆ ಆಗ್ತಾ ಇದೆ. ಏನ ಆ ಧ್ವನಿ ಎಷ್ಟು ಚಂದ ನೋಡ್ರಿ, ಮಾಧುರ್ಯ ಎಷ್ಟು ಚಂದದ ಅದ್ರೊಳಗಿಂದು. ತಾವು ಬ್ರಾಹ್ಮಣರು ಮಾತಾಡ್ತಾ ಇದ್ರೆ ನನಗೆ ಕೇಳಬೇಕು ಅಂತ ಆಸೆ ಇದೆ. ಮೂಗು ತೂರಿಸ್ಬಾರ್ದ್ರಿ ಎಲ್ಲಾ ಕಡೆಗೂ. ನಾ ಭಾಷಣೆ ಇದ್ದೀವಿ, ನನ್ನ ತಲಿ ಎಷ್ಟದ IQ ಲೆವೆಲ್ 100 ಅದ ಇರಬಹುದಪ್ಪ. ಇನ್ನೊಬ್ಬರ ಮಾತನ್ನು ಕೇಳಿಸುವ ಸ್ವಲ್ಪ. ಬ್ರಾಹ್ಮಣರು ಮಾತಾಡೋ ಕಾಲಕ್ಕೆ ಕೇಳ್ರಿ, ಅವ್ರೆಷ್ಟು ಚಂದ ಮಾತಾಡ್ತಾರೆ. ಸರಿ. ಭಗವಂತವು ಅಗ್ರೇ ವದತಾಂ ಬ್ರಾಹ್ಮಣಯೋರ್ ವದತೋ ವಾಚಂ ಶ್ರೋಶ್ರಾಮ ಇತಿ ಸಹ ಶಿಲಕಃ ಶಾಲಾವತ್ಯ. ಆಯ್ತು, ಬ್ರಾಹ್ಮಣರು ಮಾತಾಡ್ರಿ ಅಂತೇಳಿ ಅವ ಗಪ್ಪ ಮೌನ ಆಗ್ಬಿಟ್ಟ. ಆಗ ಶಿಲಕ ಶಾಲಾವತ್ಯ ಅನ್ನುವಂಥವನು ಬರ್ತಾನ. ಚೈಕಿತಾನಂ ದಾಲ್ಭ್ಯಮುವಾಚ, ಇವನೇ ಮೊದಲು ಬಂದವನೇ ಎರಡನೇದವನು ಪ್ರಶ್ನೆ ಮಾಡ್ತಾನೆ. ಹಂತತ್ವ ಪೃಚ್ಛಾನಿ ಇತಿ, ನಾ ನಿಮಗೆ ಪ್ರಶ್ನೆ ಮಾಡಬಹುದಾ ಅಂದ. ಇಲ್ಲಿ ಹೆಂಗದ ಇದು ಅಂದ್ರೆ ಹರಟಿ ಇಲ್ಲ, ಪ್ರಶ್ನೋತ್ತರ ರೂಪದಲ್ಲಿ ಇರುವಂತಹ ಚರ್ಚೆ. ನಾನು ನಿಮ್ ಪ್ರಶ್ನೆ ಕೇಳಬಹುದಾ? ಎಸ್, ಪ್ರೊಸೀಡ್, ಕಂಟಿನ್ಯೂ, ಮುಂದೆ ಹೋಗ್ಲಿ. ಪೃಚ್ಛೇತಿ ಹೋವಾಚ, ಕೇಳಬಹುದು ಅಂತ ಹೇಳಿದಾಗ ಕಾ ಸಾಮ್ನೋ ಗತಿ ಇತಿ ಪ್ರಶ್ನೆ. ಎಷ್ಟು ಸಂಕ್ಷೇಪ ಅಂದ್ರೆ ದೊಡ್ಡ ಅದು ಪ್ರಪಂಚಕ್ಕೆ ಹೋಗ್ಬಿಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ಕಾ ಸಾಮ್ನೋ ಗತಿ ರೀತಿ ಸ್ವರ ಇತಿ ಹೋವಾಚ. ಪ್ರಶ್ನೆ ಇದು ಪ್ರಶ್ನೆ ಒಂದ್ ಸಾಲಿನ ಉತ್ತರ ರೀ. ನಾನು ಅಷ್ಟು ಪ್ರಶ್ನೆ ಉತ್ತರಗಳನ್ನು ಮೊದಲು ಓದ್ಬಿಡ್ತೀನಿ, ಅಲ್ಲಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ, ಅವಾಗ ನಿಮಗೆ ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತದೆ. ನೋಡ್ರಿ, ಕಾ ಸಾಮ್ನಃ ಗತಿ, ಸಾಮಕ್ಕೆ ಗತಿ ಯಾರು ಅಂತ. ಸ್ವರ ಇತಿ ಹೋವಾಚ, ಸ್ವರವೇ ಗತಿ. ಸ್ವರಸ್ಯ ಕಾ ಗತಿ, ಸ್ವರಕ್ಕೆ ಗತಿ ಯಾರು. ಪ್ರಾಣ ಇತಿ ಹೋವಾಚ, ಪ್ರಾಣಕ್ಕೆ ಗತಿ ಯಾರು ಅಂತ ಕೇಳ. ಅನ್ನಮಿತಿ, ಅನ್ನಸ್ಯ ಕಾ ಗತಿ. ಆಪ ಇತಿ, ಆಪಸ್ಯ ಕಾ ಗತಿ. ಅಸೌಲೋಕ ಇತಿ, ಅಮುಷ್ಯ ಲೋಕಸ್ಯ ಕಾ ಗತಿ ಅಂತ ಕೇಳ್ತಾನೆ. ನ ಸ್ವರ್ಗಂ ಲೋಕಂ ಅತಿನಯೇತಿ ಹೋವಾಚ. ಇಲ್ಲ, ನಾವು ಇದಕ್ಕಿಂತ ಮುಂದೆ ಹೋಗೋದಿಲ್ಲ, ಇಲ್ಲೇ ಲಾಸ್ಟ್, ನಮ್ದು ಮುಗಿದು ಹೋಯ್ತು ಅಂತಂದ ಮೇಲೆ
ತಪ್ಪು ಹೇಳಿದಲ್ಲೋ ಅಂತ ಅವರಂದು ಅದರ ಮುಂದೆ ಚರ್ಚೆ ಪ್ರಾರಂಭ ಆಗ್ತದೆ. ಸರಿನಾ? ಓಕೆ, ಬರ್ರಿ ಈಗ ಪ್ರಸ್ತಾವ, ನಿಧನ, ಉದ್ಗೀತ, ಹಿಂಕಾರ ಅನ್ನುವಂತಹ ಸಾಮದಲ್ಲಿ ಉದ್ಗೀತ ಸಾಮದ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ಉದ್ಗೀತದಲ್ಲಿ ಕುಶಲರಾದ ಸಾಮಗಾಯನವನ್ನ ಅಳವಡಿಸಿಕೊಂಡ ವಿದ್ವಾಂಸರಲ್ಲಿ ಚರ್ಚೆ ಶುರುವಾಯಿತು. ಹೌದು, ನಾನು ಸಾಮಗಾಯನವನ್ನ ಮಾಡ್ತೇನಲ್ಲ, ನೀವ್ ಹೇಳ್ರಿ ಈ ಸಾಮಗಾನ ಯಾರನ್ನ ಕುರಿತು ಇದೆ ಅಂತ ಹೇಳ್ರಿ ನೋಡಂತ. ಪ್ರಶ್ನೆ ಏನ್ ಮಾಡಿದ ಅಂದ್ರೆ, ನಾವು ನೀವೆಲ್ಲ ಸಾಮಗಾಯನವನ್ನ ಮಾಡುತ್ತೇವೆ, ನಾನು ಮಾಡ್ತೇನೆ ಸಾಮಗಾನ. ನಾನಿನ್ ಪ್ರಶ್ನೆ ಕೇಳ್ತೀನಿ, ಕಾ ಸಾಮ್ನೋ ಗತಿ, ನಾನಾಡುವ ಸಾಮಕ್ಕೆ ಗತಿ ಯಾರು? ಗತಿ ಅಂದ್ರೆ ಆಶ್ರಯ, ಯಾರ ಉದ್ದೇಶದಿಂದ ನಾನು ಸಾಮಗಾನವನ್ನ ಮಾಡಬೇಕು ಹೇಳ್ರಿ ನೋಡಂತ. ಫಸ್ಟ್ ಹೇಳಿದ್ರು ಸ್ವರ ಇತಿ ಹೋವಾಚ. ಹೇ, ಸಾಮಗಾನವನ್ನ ಮಾಡಬೇಕಾದ್ರೆ ಆ ಗಾನಕ್ಕೆ ಆಶ್ರಯವಾದದ್ದು ಸ್ವರ. ಸ್ವರನ ಸ್ವರಕ್ಕೆ ಯಾರು? ಸ್ವರ ನಿಲ್ಲೋದು ಸ್ವರಕ್ಕೆ ಯಾರು? ಸ್ವರಕ್ಕೆ ಪ್ರಾಣ, ಪ್ರಾಣಕ್ಕೆ ಯಾರು? ಪ್ರಾಣಕ್ಕೆ ಅನ್ನ, ಅನ್ನಕ್ಕೆ ಯಾರು ಅಂದ್ರೆ ನೀರು, ನೀರಿಗೆ ಯಾರು ಅಂದ್ರೆ ಆಲೋಕ. ಕಲಾಸ್. ಅಲ್ಲ, ಮುಂದೆ ಮುಂದೆ ಕೇಳಬೇಡ ನೀನು ಪ್ರಶ್ನೆ, ಮುಗಿದೋಯ್ತು, ಇನ್ನೇನು ಬರಬೇಕು ನಿನಗೆ ಪ್ರಶ್ನೆ ಅಂತ ಕೇಳಿದ್ರು. ಇದನ್ನು ಒಂದನ್ನು ನಾವೀ ಸದ್ಯಕ್ಕೆ ಸಾಮಾಜಿಕವಾಗಿ ಅಂದ್ರೆ ನಮಗೆ ತಿಳಿಯೋ ಹಂಗ ಅರ್ಥವನ್ನ ಇಟ್ಕೋಣಂತ. ಅವ್ರೇನ್ ಕೇಳಿದ್ರು, ಹೌದು ಆಚಾರ್ಯ, ಈಗ ನಾವು ಹಾಡ್ಕೋತ್ ಕೂತಿರ್ತೀವಲ್ಲ, ಈ ಹಾಡಿನೊಳಗ ಈ ಹಾಡು ಯಾವುದನ್ನ ಅವಲಂಬಿಸಿಕೊಂಡದ ಅಂದ್ರೆ ನಿನ್ನ ಸ್ವರವನ್ನ ಅವಲಂಬಿಸಿಕೊಂಡದಪ್ಪ. ಸರಿಯಾಗಿ ಸ್ವರ ತೆಗಿಬೇಕು ಬೇಡ? ಸರಿಗಮ ಪದನಿಸ ತೆಗಿಯೋ ಕಾಲಕ್ಕೆ ಸೇ ಅಂತ ಮಾಡಿದ್ರೆ ಹೆಂಗೋ ಅರ್ಥ ಆಗ್ಬೇಕು ಅದೆಲ್ಲರ. ಸರಿಗಮ ಹೆಂಗ್ ಸ್ವರ ತೆಗಿ. ಹಂಗಾದ್ರೆ ಸಾಮವು ಅವಲಂಬಿಸಿದ್ದು, ಆಶ್ರಯಿಸಿದ್ದು ಯಾರನ್ನ? ಸ್ವರವನ್ನ. ಸ್ವರನೇ ಸಾಕ ಅಥವಾ ಅದ್ರ ಮೇಲೆ ಏನ್ರ ಬೇಕಾ ಅಂತ? ಸ್ವರ ಹೆಂಗೋ ಮಹಾರಾಯ? ಸ್ವರಕ್ಕೆ ಬೇಕಾದದ್ದು ಪ್ರಾಣ. ಉಸಿರಿಲ್ಲ ಅಂದ್ರೆ ನೀ ಸ್ವರ ಹೆಂಗ್ ತೆಗಿತೆ ಹೇಳೋಣಂತ? ಉಸಿರು ಬೇಡ, ಪ್ರಾಣ. ಅಲ್ರಿ ಪ್ರಾಣನೇ ಲಾಷ್ಟ. ಮಹಾರಾಯ, ಪ್ರಾಣ ಬರ್ಬೇಕಾದ್ರೆ ಅನ್ನ ಬೇಡೇನೋ? ಹಿಂಗ್ಯಾಕ್ ಬೀಳ್ತಿ? ಅನ್ನ ಬಿದ್ರನ ಪ್ರಾಣಶಕ್ತಿ, ಪ್ರಾಣಶಕ್ತಿನ ಸ್ವರ, ಸ್ವರ ಬಂದ್ರನ ಸಾಮ. ಊಟ ಆದ್ಕೊಳ್ಳಿ ಕೆಲವ್ರು ಹಾಡು ಹಾಡ್ತಿರ್ತಾರೆ. ಯಾರಿಟ್ರಪ್ಪ ನಿನ್ನ ಸಂಗೀತ ಕಚೇರಿನ? ಕೈ ತಕ್ಕೊಳ್ಳೋ ಬಚ್ಚಲ ಮನ್ಯಾಗ ಹಾಡು ಹಾಡ್ಲಿಕತ್ತಿಯಲ್ಲಿ ನೀನು ಅಂದ್ರೆ ಅನ್ನ ಬಿತ್ತು ನೋಡ್ರಿ. ಅನ್ನ ಬಿದ್ದ ಕೂಡಲೇ ಪ್ರಾಣ ಬಂತು, ಪ್ರಾಣ ಬಂದ ಕೂಡಲೇ ಸ್ವರ ಬಂತು, ಸ್ವರ ಬಂದ ಕೂಡಲೇ ಶುರು ಮಾಡಿದೀವ. ಎಷ್ಟು ನಾವು ನಿತ್ಯದಲ್ಲಿ ಅನುಭವಿಸೋದೇ ಕಥೆ ಇದು, ಬೇರೆ ಇಲ್ಲೇ ಇಲ್ಲ. ಹೌದಾ? ಅದಕ್ಕೆ ಅಲ್ಲ, ಅನ್ನಸ್ಯ ಕಾಗತಿ. ಅಲ್ಲಪ್ಪ, ಈ ಅನ್ನನೇ ಲಾಸ್ಟ್ ಏನಂದ್ರೆ ಅನ್ನ ಹೆಂಗ್ ಲಾಸ್ಟ್ ಆಗ್ತದ್ರಿ? ನೀರ್ ಬೇಕಲ್ರಿ ಸರ, ನೀರಿಲ್ಲ ಅಂದ್ರೆ ಹೆಂಗಾಗ್ತದೆ? ಅಂದ್ರೆ ಆ ಅನ್ನ ಬೆಳಿಬೇಕಾದ್ರೆ, ಅನ್ನ ಬರಬೇಕಾದ್ರೆ ನೀರ್ ಬೇಕಲ್ಲ. ಓ, ನೀರ್ ಬೇಕಲ್ಲ. ನೀರಿಗೆ ಯಾರಪ್ಪ ಗತಿ ಅಂದ್ರೆ ನೀರಿನ ಆಶ್ರಯ ಯಾರು ಅಂದ್ರೆ ಸ್ವರ್ಗ. ಮಳೆ ಎಲ್ಲಿಂದ ಆಗ್ತದೆ? ಮೇಲಿನ ಲೋಕಗಳಿಂದ ಆಗ್ತದೆ. ನೋಡ್ರಿ ಎಷ್ಟು ಚಂದ ಹೇಳಿರವರು ಅಂದ್ರೆ, ಮೇಲಿನ ಲೋಕಗಳಿಂದ ಮಳೆ ಸುರಿದು ಅನ್ನವಾಗಿ, ಅನ್ನ ಹೊಟ್ಟೆಗೆ ಬಂದು ಶಕ್ತಿಯಾಗಿ, ಶಕ್ತಿಯಿಂದ ಸ್ವರ ಬಂದು, ಸ್ವರದಿಂದ ಸಾಮಗಾನವಾಗ್ತದೆ. ಸಿಂಪಲ್ ಒನ್ ಲೈನ್ ಸ್ಟೋರಿ. ಸ್ವರ್ಗದಿಂದ ಮಳೆ ಸುರಿದು, ಮಳೆಯಿಂದ ಅನ್ನವಾಗಿ, ಅನ್ನ ತಿಂದಾಗ ಶಕ್ತಿ ಬಂದು, ಶಕ್ತಿ ಇದ್ದದ್ದಕ್ಕೆ ಸ್ವರ ಬಂದು, ಸ್ವರ ಇದ್ದದ್ದಕ್ಕೆ ಸಾಮವು ನಿಲ್ತದೆ. ಅಂದ್ರೆ ನಮ್ ಸಾಮ ಯಾವುದನ್ನ ಅವಲಂಬಿಸಿಕೊಂಡದ ಅಂತಂದ್ರೆ ಸ್ವರ್ಗವನ್ನ ಅವಲಂಬಿಸಿಕೊಂಡದ. ಬರ್ಕೋತೀರಾ? ಏನು ಉಲ್ಟಾನೆ ಬರ್ಕೊಡ್ರಿ, ಅಂದ್ರಲ್ಲಿ ಹೇಳಿಕೂ ಅನುಕೂಲ ಆಗ್ತದೆ. ಸ್ವರ್ಗದಿಂದ ಮಳೆ ಸುರಿದು ಅದು ಅನ್ನಕ್ಕೆ ಕಾರಣವೆನಿಸಿ, ಆ ಅನ್ನವು ಪ್ರಾಣವನ್ನ ಹುಟ್ಟಿಸಿ, ಆ ಪ್ರಾಣದಿಂದ ಸ್ವರ ಹೊರಬಂದು, ಆ ಪ್ರಾಣದಿಂದ ಸ್ವರೋತ್ಪತ್ತಿಯಾಗಿ, ಆ ಸ್ವರದಲ್ಲಿ ಸಾಮ ನೆಲೆಸಿದೆ, ಆ ಸ್ವರದಲ್ಲಿ ಸಾಮ ಆಶ್ರಯಿಸಿದೆ. ಈಗ ಇದು ಒಂದು ಅರ್ಥ ಆಯ್ತು. ಇದು ಆದ ಮೇಲೆ ಮತ್ತೊಂದು ಪ್ರಾರಂಭ ಆಗ್ತದೆ. ಈಗ ಮತ್ತೊಂದು ಪ್ರಾರಂಭ ಆಗ್ತದೆ. ಇಲ್ಲಿಗೆ ಮುಕ್ತಾಯ ಮಾಡ್ಲಿಕ್ಕೆ ಹೊರಟು ಕೂಡಲೇ ಒಂದು ಗತಿ ಬರ್ತದೆ. 4ನೇ ಮಂತ್ರ, ನ ಸ್ವರ್ಗಂ ಲೋಕಂ ಅತಿನಯೇತಿ ಹೋವಾಚ. ಎಳೆದ 297ನೇ ಪುಟದಲ್ಲಿ 4ನೇ ಮಂತ್ರದ ಪ್ರಾರಂಭ ಆಗ್ಲಿಕ್ಕೆ ನ ಸ್ವರ್ಗಂ ಸ್ವರ್ಗಂ ಲೋಕಂ ಅತಿನಯೇತಿ ಹೋವಾಚ. ಈ ಸಾಮಕ್ಕೆ ಸ್ವರ್ಗಲೋಕವೇ ಎಂಡ್, ಇದ್ರ ಮುಂದೆ ಹೋಗ್ಬಾರ್ದು. ನೋ, ಇದ್ರ ಮುಂದೆ ಹೋಗಂಗಿಲ್ಲ. ಸ್ವರ್ಗಂ ವಯಂ ಲೋಕಂ ಸಾಮ ಅಭಿಸಂಸ್ಥಾಪಯಾವಹ ಸ್ವರ್ಗ ಸಂಸ್ಥಾಮಂ ಹಿ ಸಾಮ ಇತಿ.
ನಾವಂತೇವೆ ನಮ್ದು ಇಷ್ಟೇಪ್ಪ, ನಾವು ಇದಕ್ಕಿಂತ ಮುಂದೆ ಹೋಗೋದಿಲ್ಲ, ನಾವು ಸ್ವರ್ಗ ತನಕ ನಮ್ಮ ಸಾಮದ ನಮ್ಮ ಕಲ್ಪನೆ ಇದೆ. ನಾವು ಸಾಮ ಎಲ್ಲಿಗೆ ಹೋಗಿ ನಿಂತ್ಕೊಳ್ತೀವೋ ಇಲ್ಲಿ ತನಕ ನಿಂತ್ಕೊಳ್ತೀವೋ ನಮ್ಮ ಕಲ್ಪನೆ ಅದು. ನಾವು ಇದಕ್ಕಿಂತ ಮುಂದೆ ಹೋಗೋದಿಲ್ಲ ಅಂದ್ರೆ ಅದಕ್ಕೆ ತಮ್ಮ ಶಿಲಕ ಶಾಲಾವತ್ಯಶ್ಚೈಕಿತಾಯನಂ ದಾಲ್ಭ್ಯಂ ಉವಾಚ ಅಪ್ರತಿಷ್ಠಿತಂ ವೈಕಿಲತೆ ದಾಲ್ಭ್ಯ ಸಾಮ ಅಲ್ಲೋ, ಇನ್ನು ಮುಂದದ ಇಲ್ಲಿಗೆ ಯಾಕೆ ನಿಲ್ಸಿದಿ ನೀನು? ಅಪ್ರತಿಷ್ಠಿತಂ, ಪ್ರತಿಷ್ಠಿತ ಆಗ್ಲಿಲ್ಲ, ಪರ್ಯವಸಾನ ಆಗ್ಲಿಲ್ಲ, ಮುಕ್ತಾಯವಾಗ್ಲಿಲ್ಲ ಸಾಮದ್ದು, ಇನ್ನು ಮುಂದದ ನೋಡು. ಎಷ್ಟು ತಪ್ಪು ಹೇಳಿದೆ ಗೊತ್ತಾ ನೀನು? ಒಂದು ವೇಳೆ ಎಸ್ತ್ವೇತರ್ಹಿ ಬ್ರೂಯಾನ್ ಮೂರ್ಧಾತೆ ವಿಪತಿಷ್ಯತಿಥಿ ಮೂರ್ಧಾತೆ ವಿಪತಿಥಿತಿ. ನೋಡಪ್ಪ, ಯಾರಾದ್ರೂ ಬಂದು ಅಲ್ಲೋ ಸ್ವರ್ಗನೇ ಕೊನೆ ಅಂತ ಹೇಳಿದಿ, ನೀನ್ ತಲೆ ಬಿದ್ದು ಹೋಗೋದು ಬೇಡ ಅಂತ ಅಂದ್ಬಿಟ್ರೆ, ಬಿದ್ದೋದೀತು ನಿನ್ ತಲೆ ಎಲ್ಲಾದ್ರೂ, ಹುಷಾರಾಗಿರೋ, ಇಲ್ಲಿ ನಿಲ್ಲಿಸ್ಬೇಡ, ಮುಂದೆ ಹೋಗ್ಬೇಕು ಅಂತ ಹೇಳಿ ಹೋದ್ರಿ. ನೋಡ್ರಿ, ಇಲ್ಲಿ ಆ ಮೆಲ್ಲಕ್ಕೆ ಎಚ್ಚರ ಕೊಡುವ ಒಂದು ಸ್ಟೈಲ್ ಇದೆ, ಬ್ಯೂಟಿಫುಲ್ ಆದ ಸ್ಟೈಲ್. ತಪ್ಪು ಹೇಳಿದಲ್ಲ, ಅದೆಲ್ಲ ಮುಂದೆ ಕೊನೆಗೆ ಹೊರಗೆ ಬರ್ತದ, ಅದು ನೋಡಂತ. ಹಿಂಗೇನ್ರ ಅಂದಾಗ ಯಾರ ಬಂದು ನಿನಗ ತಪ್ಪು ಹೇಳಿ ನೀನ್ ತಲೆನ ಹೊಡೆದು ಹೋಗ್ತದ ಮಗನ ಅಂತ ಅಂದ ಕೂಡ್ಲೆ ಹಂಗ ಆಗ್ಬಿಡ್ತಿತ್ತು. ಇದನ್ನ ಬೈದ್ರು ಬೈದೇ ಇದ್ದಂಗ, ಅವನಿಗೆ ಶಿಕ್ಷೆ ಕೊಟ್ಟರು ಕೊಡದೇ ಇದ್ದಂಗೆ ಇರ್ಬೇಕಿದೆ ಶಿಕ್ಷೆ. ಇಂಥ ಕೆಲಸ ಮಾಡಿದ್ರೆ ಯಾರು ನಿನ್ ಕಾಲ ಮುರಿದ್ಗಿದಾರ ಗೊತ್ತದನ ಅಂತಂದ್ರ ನಾ ಮುರಿತೀನಿ ಅಂತಲ್ಲ, ಯಾರ ಮುರಿದ್ಗಿರ್ದಾರ ಎಂಬುದ್ರ ಮೂಲಕ ನಿನಗೆ ಎಚ್ಚರ, ಇಂಥ ಕೆಲಸ ಮಾಡಬಾರ್ದು, ಅದು ತಪ್ಪು ಅಂತ ಹೇಳ ಎಚ್ಚರ. ಹಾ, ಅಂದ್ರೆ ಹೆಂಗ ಉಪಯೋಗಿಸ್ತಾ ನೋಡ್ರಿ ತಲೆಯನ್ನ, ಹೆಂಗ್ ತಿಳಿಸ್ಬೇಕು ಅಂತ ತಿಳ್ಕೊಂಡು. ಯಸ್ತ್ವೇತರ್ಹಿ ಬ್ರೂಯಾನ್ ಮೂರ್ಧಾತೆ ವಿಪತಿಷ್ಯತಿ ಮೂರ್ಧಾತೆ ವಿಪತೇತಿ. ಯಾರ ಬಂದು ನಿನ್ ತಲೆ ಬಿದ್ದು ಹೋಗ್ಲಿ ಇಂಥವೆಲ್ಲ ಮಾತಾಡ್ತೀನಿ ನೀನ್ ಅಂತಂದ್ರ ಬಿದ್ದಿಗಿದ್ದಿತ್ತಪ್ಪ ಹಂಗ ಅನ್ಬಾರ್ದು. ಹೌದ ನೋಡ್ರಿ, ಅವ ದಾಲ್ಭ ಎಷ್ಟು ಶಾಣೆ ಇದ್ದ ಅಂದ್ರೆ, ಶಿಲಕ ಶಾಲಾವತ್ತಿನ ಜೊತೆ ಜಗಳಕ್ ನೀ ಯಾವ ಶಾಣೆ ಅಲ್ಲಿ ಅಂತ ಜಗಳಕ್ ನಿಲ್ಲ. ಹಂತ ಅಹಮೇತದ್ ಭಗವತೋ ವೇದಾನೀತಿ ವಿದ್ಧಿ ಇತಿ ಹೋವಾಚ. ಸ್ವಾಮಿ ನನಗೆ ಗೊತ್ತಿಲ್ಲ, ದಯಮಾಡಿ ಮುಂದಿನ ಗೊತ್ತಿಲ್ಲ ತಿಳಿಸಿಕೊಡ್ರಿ, ನಾ ತಿಳ್ಕೊತೀನಿ ಅಂತ ಹೇಳಿ ವಿನೀತನಾಗಿ ಶಿಷ್ಯವೃತ್ತಿಗೆ ಇಳಿತಾನ. ನಿನಗೆ ಗೊತ್ತಿಲ್ಲ ತಪ್ಪದ ಅಂತ ಹೇಳಿದೆ ಅಂತ ಅಂದ್ಕೊಳ್ಳಿ, ನೀ ಏನ್ ಶಾಣೆ ಏನ? ನಾನು ಅದ ವಿದ್ಯಾಪೀಠದ ಓದಿ ಬಂದಿ, ನೀ ಏನ್ ಯಾವ ವಿದ್ಯಾಪೀಠದ ಓದಿ ಬಂದಿಲ್ಲ, ನೀ ಯಾವ ವಿದ್ಯಾಪೀಠ ಕಲ್ಲು ಹೊತ್ತಿ, ನಾನು ಅದ ವಿದ್ಯಾಪೀಠಕ್ಕೆ ಮಣ್ಣು ಹೊತ್ತಿಲ್ಲ, ಜಗಳಕ್ ನಿಲ್ಲಿಲ್ಲಮ್ಮ. ಕೆಲವು ನಮ್ ಹಿಂಗೆ ನಿಂತ ಜಗಳಕ್ ನಿಲ್ಬೇಡ. ಹೌದು ನಂಗೆ ಗೊತ್ತಿಲ್ಲ, ಏನ್ ತಪ್ಪಾತು, ನಾನು ಸರ್ವಜ್ಞ ಅಲ್ಲ ಏನಲ್ಲ, ಹೇಳು ದಯಮಾಡಿ ನೀವ್ ಹೇಳ್ರಿ, ನೀವ್ ಹೇಳಿ ತಿಳ್ಕೊತೀನಿ ಅಂತಂದ್ರ ಅತ ಅಂತಾನ. ಅಮುಷ್ಯ ಲೋಕಸ್ಯ ಕಾಗತಿ ರೀತಿ ಅಯಂ ಲೋಕ ಇತಿ ಹೋವಾಚ ಅಸ್ಯ ಲೋಕಸ್ಯ ಕಾಗತಿ ಇತಿ. ಹೌದಾ, ಆ ಸ್ವರ್ಗಕ್ಕೆ ಗತಿ ಯಾವುದಪ್ಪ ಹೇಳಿ ನೋಡೋಣಂತ. ಮುಂದೆ ಸ್ವರ್ಗಕ್ಕೆ ಗತಿ ಯಾರು? ನೆಕ್ಸ್ಟ್ ಹೋಗ್ಬೇಕಲ್ಲ ಹಂಗಾರ. ಅದಕ್ಕೆ ಅಂತಾನ ಅಸ್ಯ ಲೋಕಸ್ಯ ಅಯಂ ಲೋಕ. ಅಯ್ಯೋ ಪುಣ್ಯಾತ್ಮ, ಇಷ್ಟು ಗೊತ್ತಿಲ್ವೇನು? ಇದೇ ಈ ಪೃಥ್ವಿ ಆ ಸ್ವರ್ಗಕ್ಕೆ ಗತಿ. ಅಲ್ರಿ ಏನ್ ಆಶ್ಚರ್ಯ ಅದು, ಮ್ಯಾಲಿದ್ದದಕ್ಕೆ ತೆಳಗಿದ್ದದ್ ಹೆಂಗ್ ಗತಿ ಆಗ್ತದೆ ಆಚಾರ? ಹೆಂಗ್ ಹೊಂಟ್ರಿ ನೀವೆಲ್ಲ ಸ್ವಲ್ಪ? ಏನಂದ್ರು? ದಾಲ್ಭ್ಯ ಅಂದ್ರು ಸ್ವರ್ಗವೇ ಕೊನೆ ಅಂತ. ಅದಕ್ಕೆ ಶಿಲಕ ಶಾಲಾವತ್ಯ ಅಂತಾನ. ನಮ್ಮವ್ ಹಚ್ಚಲ ಹೇಳಿದ ಪಾಠದಾಗ, ಅಲ್ಲದು ಪೃಥ್ವಿ ಅದಕ್ಕೆ ಗತಿ ಅಂತ. ಏನೋ ಅರ್ಥ ಆಗ್ಲಿಲ್ಲ, ಪೃಥ್ವಿ ಗತಿ ಅಂದ್ರೆ ಹೆಂಗ ಅಲ್ರಿ? ಅದ್ ಇನ್ನೂ ಮ್ಯಾಲ ಹೋಗ್ಬೇಕ್ರಪ್ಪ, ಉಲ್ಟಾ ನೋಡಿದ್ರ ಮ್ಯಾಲ ಹೋಗ್ಬೇಕು, ಇದು ಹೆಂಗ ಅಂತ ಯಾರೋ ಒಬ್ರು ಕೇಳಿದ್ರಂತ. ಏನು ಅಂದ್ರೆ, 10ನೇ ಫ್ಲೋರ್ ಹಿಂಗ ಗಟ್ಟಿ ನಿಂತ್ಕೊಂಡದಲ್ಲ, ಅದಕ್ಕೆ ಯಾರ ಗತಿ ಅಂದ್ರೆ 11ನೇ ಫ್ಲೋರ್ ಅನ್ಬಾರ್ದು, ಗ್ರೌಂಡ್ ಫ್ಲೋರ್ ಅನ್ಬೇಕು ಅಂತ ಯಾರೋ ಉತ್ತರ ಹೇಳಿದ್ರಂತ. ಪ್ರಭಾಕರ್ ಕರೆಕ್ಟ್ ಹೇಳಿದ್ನ? ಅದಕ್ಕ ಆ ಸ್ವರ್ಗಕ್ಕೆ ಯಾರ ಗತಿ ಅಂತ ಕೇಳಿದ್ರೆ ಅದ್ರ ಮೇಲೆ ಇದ್ದದ ಗತಿ ಅಂತ ಅನ್ಲಿಲ್ಲ ಮುಂದಿನವರು. ಶಿಲಕ ಶಾಲಾವತ್ತಿ ಈ ಪೃಥ್ವಿ ಗತಿಯೋ, ಈ ಪೃಥ್ವಿ ಗತಿ. ಯಾಕಂದ್ರೆ ಇಲ್ಲಿಂದ ತಾನೇ ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ತಾನೇ ಅಲ್ಲಿಗೆ ಹೋಗಬೇಕು ಅಂದ್ರೆ, ಇಲ್ಲಿ ನಾವು ಯಜ್ಞಗಳನ್ನ ಮಾಡಿದಾಗ ತಾನೇ, ಸುಮ್ಮನೆ ಲೌಕಿಕ ತಿಳಿಸ್ಲಿಕ್ಕೆ ನಿಮಗೆ, ಯಜ್ಞಗಳನ್ನ ಮಾಡಿದಾಗ ತಾನೇ ಸ್ವರ್ಗದಿಂದ ನಮಗೆ ಮಳೆ ಬರ್ಲಿಕ್ಕೆ ಸಾಧ್ಯ ಆಗೋದು. ಯಾಕ? ನಾವಿಲ್ಲಿ ಯಜ್ಞದಲ್ಲಿ ದೇವತೆಗಳಿಗೆ ಆಹುತಿಯನ್ನ ಹಾಕಿದಾಗ ಸ್ವರ್ಗದಲ್ಲಿದ್ದ ದೇವತೆಗಳು ಪ್ರಸನ್ನರಾಗಿ ತಾನೇ ಮಳೆ ಕೊಡೋದು. ಇದನ್ನೇ ಕೃಷ್ಣ 3ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಹೇಳಿದ್ದಲ್ವಾ? ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯತ. ನೀವು ಮಾಡುವಂತಹ ಯಜ್ಞಯಾಗಾದಿಗಳಿಂದ ದೇವತೆಗಳನ್ನು ಪ್ರಸನ್ನಗೊಳಿಸಿರಿ, ಆ ದೇವತೆಗಳು ಮಳೆ ಬೆಳೆಗಳನ್ನು ಕೊಡುವ ಮೂಲಕ ನಿಮಗೆ ಅನುಗ್ರಹಿಸುತ್ತಾರೆ. ಹೀಗೆ ಪರಸ್ಪರ ನೀವು ಹೊಂದಾಣಿಕೆ ಮಾಡಿಕೊಂಡು ಹೋಗ್ರಿ, ಎಂದು ವಿರೋಧ ಮಾಡಿಕೊಳ್ಬೇಡ್ರಿ ಅಂತ ದೇವರ ಸೃಷ್ಟಿ ಆದಿ ಕಾಲದಲ್ಲಿ ನಮಗೆ ಹೇಳಿ ಕಳಿಸಿದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏನು ಅದ್ಭುತ ಮಾತುಗಳಿವೆಲ್ಲ ನೋಡ್ರಿ. ನಾವು ನಮ್ಮ ಕರ್ಮಗಳನ್ನ, ಡೈಲಿ ರುಟೀನ್ಸ್ ಕರ್ಮಗಳನ್ನ ಮಾಡುವುದು ಅಂತಂದ್ರೆ ಅದು ದೇವತೆಗಳ ಜೊತೆಗೆ ನಾವು ಕಾಂಟ್ಯಾಕ್ಟ್ ನಲ್ಲಿ ಇರೋದು, ದೇವತೆಗಳಿಗೂ ನಮಗೂ ನಿತ್ಯದಲ್ಲಿ ಭೇಟಿ ಆಗೋದು ಅಂತ ಅರ್ಥ. ಏನ್ ಮಾಡ್ಬೇಕ್ರಿ? ಎಲ್ಲರ ನಮ್ಮಪ್ಪ ಮುಂಜಿ ಮಾಡಿ ಸತ್ತು ಹೋಗ್ಬಿಟ್ಟ. ಅವ ಯಾಕೆ ಸತ್ತ? ಮುಂಜಿ ಮಾಡಿದಕ್ಕೆ ಸತ್ತವ, ಇಲ್ಲ ಬದುಕ್ತಿದ್ದವ.
ಆ ಮುಂಜಿ ಮಾಡಿದ ತಪ್ಪಿಗೆ ನಾ ಇವತ್ತಿಗೆ ಸಂಧ್ಯಾ ಪೂಜೆ ಮಾಡ್ಕೋತ ಕೂತೀರಿ. ಅಲ್ಲ, ಹಂಗೆಲ್ಲ ಅನ್ಬೇಡ್ರಿ. ನಾನು ಮಾಡುವ ಸಂಧ್ಯಾ ವಂದನೆ ಅಂದ್ರೆ ದೇವತೆಗಳು ನಾವು ನಿತ್ಯದಲ್ಲಿ ಭೇಟಿಯಾಗೋದು. ಒಂದು ಮಾರ್ಜನ ಮಂತ್ರವನ್ನ ತೆಗೆದುಕೊಂಡ ಪೋಗೆಟ್ಟ ಭಯೋಭವಸ್ತಾರ ಭೂರ್ಜೇದ ಧಾತನ, ಆ ದೇವತೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡೋದು. ಅರ್ಘ್ಯವನ್ನ ತೆಗೆದುಕೊಂಡು ಅರ್ಘ್ಯ ಪ್ರದಾನ ಮಾಡ್ತಾ ಇದ್ರೆ ಸೂರ್ಯನಿಗೂ ನಮಗೂ ಇಬ್ಬರಿಗೂ ಭೇಟಿ ಆಗ್ತಾ ಇದೆ. ಅವ ಹಾಯ್ ಅಂತಾನೆ, ನೀವು ಹಾಯ್ ಅಂತೀರಿ. ಅವ ಗುಡ್ ಮಾರ್ನಿಂಗ್ ಅಂತ, ನೀವು ಗುಡ್ ಮಾರ್ನಿಂಗ್ ಅಂತೀರಿ. ಅವ ಗುಡ್ ಡೇ ಅಂತಾನೆ, ಹ್ಯಾವ್ ಅ ಗುಡ್ ಡೇ ನೀವ್ ಅಂತೀರಿ. ಇದೇ ಬೆಳಗಿನ ಭೇಟಿ ಆಗೋದು, ಬೇರೆ ಏನಿಲ್ಲ. ಇಡೀ ನಮ್ಮ ಕರ್ಮಗಳಿಗೊಂದು ಹೊಸ ಮುಖವನ್ನು ತಂದು ಕೊಡ್ತದೆ ಉಪನಿಷತ್ತು, ನೆನಪಿಟ್ಕೊಳ್ರಿ. ಪೂರ್ಣ ಹೊಸ ಮುಖ. ನಿತ್ಯ ಭೇಟಿ ಆಗ್ತಾರ ಅವರೆಲ್ಲ. ಆಯ್ತಾ? ಪೃಥ್ವಿಯಪ್ಪ, ನೀನ್ ಇಲ್ಲಿ ಕೂತ್ಕೊಂಡು ಯಜ್ಞವನ್ನ ಮಾಡಿದಾಗ ತಾನೇ ಆ ಯಜ್ಞದಿಂದ ಅಲ್ಲಿ ದೇವತೆಗಳ ಪ್ರಸನ್ನರಾಗಿ ಮಳೆ ಕೊಡೋದು. ಹೌದಾ, ಮುಂದೆ ಏನು ಅಂತ ಕೇಳಿದ. ಪೃಥ್ವಿಗೆ ಯಾರು ಗತಿ ಅಂತ ಕೇಳಿದ್ರೆ ಆತ ಅಂದ, ಅಸ್ಯ ಲೋಕಸ್ಯ ಗಾಗತಿ ನ ಪ್ರತಿಷ್ಠಾಂ ಲೋಕಮತಿನೇತಿ ಹೋವಾಚ ವಯಂ ಲೋಕಂ ಸಾಮ ಅಭಿಸಂಸ್ಥಾಪಯಾಮಃ ಪ್ರತಿಷ್ಠಾ ಸಂಸ್ಥಾಮಿ ಸಾಮ. ಇಲ್ಲ ಇಲ್ಲ, ಇದ್ರ ಮುಂದೆ ಇನ್ಯಾರು ಇಲ್ಲ. ಇಲ್ಲ, ಪೃಥ್ವಿ ಲಾಸ್ಟ್. ನೀನು ಸ್ವರ್ಗ ಅಂದಿದ್ದಿ, ನಾನು ಪೃಥ್ವಿ ಅಂತ ಮುಂದೆ ಹೇಳಿದೆ, ಇನ್ಯಾರಿಲ್ಲ ಅಂತ ಹೇಳಿದ ಕೂಡಲೇ ಆತ ಪುಣ್ಯಾತ್ಮ ಪ್ರವಾಹಣ ಜೈಬಿಲಿ ಮೂರನೇ ವ್ಯಕ್ತಿ ಬರ್ತಾನ. ಅಂತವದ್ವೈಕಿಲತೆ ಶಾಲಾವತ್ಯ ಸಾಮ ಯಸ್ವೇತರ್ಹಿ ಬ್ರೂಯಾನ್ ಮೂರ್ಧಾತೆ ವಿಪತಿಷ್ಯತಿ ಮೂರ್ಧಾತೆ ವಿಪದೇತಿ ಹಂತಮೇತದ್ ಭಗವತೋ ವೇದಾನೀತಿ ವಿದ್ಧೀತಿ ಹೋವಾಚ. ಏಯ್, ಪೃಥ್ವಿಗೆ ನಿಲ್ಲಿಸಬೇಡ ಸಾಮ, ಇಲ್ಲಿ ಮುಗುದಿಲ್ಲ, ಇಲ್ಲಿ ಮುಗುದಿಲ್ಲ. ಒಂದು ವೇಳೆ ನೀನು ಇಲ್ಲಿಗೆ ನಿಲ್ಲಿಸಿದ್ರೆ ಅಂತವದ್ಭವತಿ, ಇನ್ನೂ ಒಂದು ಉತ್ತಮವಾದ ವಸ್ತು ಅದ, ಇದು ಲಾಸ್ಟ್ ಅಲ್ಲ, ಇನ್ನೂ ಮೇಲೊಂದು ವಸ್ತು ಅದ. ಅದನ್ನ ಹೇಳಲಿಲ್ಲ ನೀನು, ನಿಂತಲೇ ಒಡೆದು ಹೋಗ್ಲಿ ಅಂತ ಯಾರಾದ್ರೂ ಹೇಳಿದ್ರೆ ಹಂಗೆ ಆದೀತು ಈದೀತು ಹುಷಾರ್ ಅಂತ ಹೇಳಿದಾಗ ಇಬ್ಬರು ಕೈ ಮುಗಿದು ಬಿಟ್ರು ಪ್ರವಾಹಣ ಜೈಬಿಲಿಗೆ. ನೀವ್ ಹೇಳ್ಕೊಡ್ರಿ ಪೂಜ್ಯರಾದವ್ರು, ನಾವು ಕೇಳಲಿಕ್ಕೆ ತಯಾರಿದ್ದೇವೆ, ನಮಗೇನು ಅಭ್ಯಂತರ ಇಲ್ಲಪ್ಪ ಅಂತ ಹೇಳಿ ಹಂತ ಏತದ್ ಭಗವತೋ ವೇದಾನೀತಿ ವಿದ್ಧೀತಿ ಹೋವಾಚ. 8ನೇ ಖಂಡ ಮುಗೀತು. ಇಲ್ಲಿವರೆಗೆ ನಾವೇನ್ ಮಾಡೀವಿ ಅಂದ್ರೆ ಈ ಅರ್ಧ ಭಾಗದ ವಿಚಾರಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರ್ಬೇಕೀಗ. ಇಲ್ಲಿವರೆಗೆ ಮಾತೇ ಆಡಿಲ್ಲ ನಾವೀಗ, ಯಾರಪ್ಪ ಏನಪ್ಪಾ ಅಂತ ಕಥೆ ಗೊತ್ತಿಲ್ಲ. ನಮ್ಮ ಆಚಾರ್ಯರು ಅಷ್ಟೇ. ಏನ್ ಇಷ್ಟು ಸರಳದಲ್ಲ, ಇದಕ್ಯಾಕೆ ಚರ್ಚೆ ಮಾಡ್ಬೇಕಾಗಿತ್ತು ಇವ್ರು ಕುತ್ಕೊಂಡು? ಇಷ್ಟು ಸರಳದ, ಇದಕ್ಯಾಕೆ ಚರ್ಚೆ ಮಾಡ್ಬೇಕು? ಅಗ್ನಿ ಅದೇನೋ ಒಂದು ಸ್ವರ ಅನ್ನಂತ, ಸ್ವರಕ್ಕೆ ಪ್ರಾಣ ಅನ್ನಂತ, ಪ್ರಾಣಕ್ಕೆ ನೀರ್ ಅನ್ನಂತ, ನೀರಕ್ಕೆ ಅನ್ನನೇ, ಇದೊಂದು ಚರ್ಚೆ ಮಾಡೋ ವಿಷಯನೇ ಇಲ್ಲರ ಇದು. ಆಚಾರ್ಯ ಅಂತಾರ, ಅಪ್ಪ ಅದು ವೇದನೋ, ಅಪ್ಪ ಅದು ವೇದೋ, ನಿನ್ನ ಹರಟಿ ಅಲ್ಲೋ ಅಪ್ಪ. ಅದು ವೇದ ಕೆಲವು ದೇವತೆಗಳನ್ನ ಕರೆಯುವಾಗ ಗುಪ್ತನಾಮದಿಂದ ಕರೀತದೋ. ಹೌದಾ, ಏನ್ ಗುಪ್ತನಾಮದಿಂದ ಕರೀತದ ನೋಡು. ಆ ಸಾಮಕ್ಕೆ ಗತಿ ಯಾರು ಅಂತ ಕೇಳಿದಾಗ ದಾಲ್ಬೆರವ್ ಹೇಳಿದ್ರಲ್ಲ, ಏನಂತ? ಸ್ವರ ಅಂತ ತಿಳಿದುಕೊಂಡು. ಸ್ವರ ಅಂದ್ರೆ ಬೇರೆ ಯಾರೋ ಅಲ್ಲಪ್ಪ, ಅಗ್ನಿಯನ್ನ ಸ್ವರ ಅಂತ ಕರೀತಾರೋ. ಸ್ವಾಮಿ, ಅಗ್ನಿದೇವರಿಗೆ ಸ್ವರ ಅಂತ ಹೆಸರಿದೆಯಾ? ಹೌದು ಅಪ್ಪಿ, ನಿಂಗೇನ್ ಗೊತ್ತದ? ನನ್ ಕೇಳಿ ಹೇಳ್ತೀನಿ ನಾನು, ಬೇರೆ ಯಾರ್ಲಿ. ಹೌದಾ, ಹಂಗಾರ ಆ ಸ್ವರಕ್ಕೆ ಗತಿ ಯಾರು ಅಂತ ಒಬ್ರು ಕೇಳಿದ್ರಲ್ಲ, ಅವ್ರು ಯಾರು ಹೇಳಿ ನೋಡಂತ. ಅದಕ್ಕೆ ಹೇಳಿದ್ರು ಪ್ರಾಣ, ಪ್ರಾಣಕ್ಕೆ ಗತಿ ಯಾರು ಅಂತ ಕೇಳಿದ್ರಲ್ಲ. ಅನ್ನಕ್ಕೆ ಗತಿ ಯಾರು ಅಂತ ಕೇಳಿದ್ರಲ್ಲ. ನೀರು, ಅವರೆಲ್ಲ ಯಾರು? ತಗೊಳ್ರಿ ತೆಳಗಡೆಗೆ ಭಾಷ್ಯ ತಗೊಳ್ರಿ. ಈಗ ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಅಗ್ನಿ ಸಾಮಾಭಿಮಾನಿ ಸ್ಯಾತ್, ಸಾರಿ, ಅಗ್ನಿ ಸಾಮಾಭಿಮಾನಿ. ಸ್ವರ ಅಂದ್ರೆ ವರುಣ ಅಗ್ನಿ ಅಲ್ಲ, ವರುಣ. ಅಗ್ನಿ ಸಾಮಾಭಿಮಾನಿ ಸ್ಯಾತ್, ಸಾಮಕ್ಕೆ ಅಭಿಮಾನಿಯಾದವರು ಯಾರು ಅಂದ್ರೆ ಅಗ್ನಿಗಳು. ಆ ಅಗ್ನಿಗೆ ಆಶ್ರಯ ಕೊಟ್ಟವರು ಯಾರು ಅಂದ್ರೆ ಸ್ವರ ಅಂದ್ರೆ ವರುಣ. ಅದರ ಮೇಲೆ ಪ್ರಾಣ ಅವರಾಭಿಮಾನೀತು ಸೂರ್ಯೇವ ಪ್ರಕೀರ್ತಿತಃ. ಆ ವರುಣನಿಗೂ ಮೇಲಿರುವಂತಹವನು ಯಾರು ಅಂದ್ರೆ ಸೂರ್ಯ, ಅವನನ್ನೇ ಪ್ರಾಣ ಅಂತ ಕರೀತಾರ. ಅವರ ಮೇಲಿರುವಂತಹ ಅನ್ನಕ್ಕಭಿಮಾನಿ ಅಂದ್ರೆ ದಕ್ಷ, ಅದರ ಮೇಲಿರತಕ್ಕಂತಹ ನೀರು ಅಂದ್ರೆ ಇಂದ್ರದೇವರು, ಅದರ ಮೇಲಿರುವಂತಹ ಸ್ವರ್ಗ ಅಂದ್ರೆ ರುದ್ರದೇವರು. ಬರ್ಕೊಳ್ರಿ, ಈಗ ಏನ್ ಬರ್ಕೋಬೇಕು ಅಂತ ಹೇಳ್ತೀನಿ. ಓದಿನಿ ಮತ್ತೆ ಓದೋಣ ಅಂತ ವಿಷಯ ಬರ್ಸ್ಕೊಡೋಣ ಮೊದಲು. ಸಾಮ ಈಸ್ ಈಕ್ವಲ್ ಟು ಅಗ್ನಿ. ಸ್ವರ ಅಲ್ಲ, ಸಾಮ. ಆಗ್ಲೇ ಹೇಳುವಾಗ ಒಂದು ವ್ಯತ್ಯಾಸ ಆಗ್ಯದ, ಸರಿ ಮಾಡ್ಕೊಳ್ರಿ. ಅಗ್ನಿದೇವರಿಗೆ ಸಾಮ ಅಂತ ಹೆಸರದಂತ ನೋಡ್ರಿ, ಎಷ್ಟು ಚಂದದ. ಇಲ್ಲ ಯಾರು ಕೇಳಿಲ್ಲ ನಾವು ಇದಕ್ಕೆ. ಅಗ್ನಿದೇವರಿಗೆ ಸಾಮ ಅಂತ ಹೆಸರು. ಬರ್ಕೊಂಡ್ರೆ ನೆಕ್ಸ್ಟ್ ಹೋಗೋಣ ಅಂತ ಮುಂದೆ. ಸ್ವರ ಅಂದ್ರೆ ವರುಣ, ಸ್ವರ್ಣ ಅಂದ್ರೆ ವರುಣ. ಪ್ರಾಣ ಅಂದ್ರೆ ಸೂರ್ಯ. ಪ್ರಾಣ ಅಂದ್ರೆ ಯಾರು? ಸೂರ್ಯ. ಅನ್ನ ಅಂದ್ರೆ ಯಾರು? ದಕ್ಷ ಪ್ರಜಾಪತಿ. ಅನ್ನ ಇಸ್ ಈಕ್ವಲ್ ಟು ದಕ್ಷ. ನೀರು ಅಂದ್ರೆ ಯಾರು? ಇಂದ್ರದೇವರು. ಸ್ವರ್ಗ ಅಂದ್ರೆ ರುದ್ರದೇವರು.
ಮುಂದೆ ಹೋಗೋಣ. ಸ್ವರ್ಗದ ಮುಂದೆ ಯಾರಿದ್ದಾರೆ? ಪೃಥ್ವಿ. ಲಾಸ್ಟ್ ಬರ್ಕೊಂಡಿಲ್ಲ, ಅದನ್ನ ಬರ್ಕೋಬೇಕೀಗ. ಆ ಸ್ವರ್ಗವು ಆಶ್ರಯಿಸಿದ್ದು ಪೃಥ್ವಿಯನ್ನ ಅಂತ ಬರ್ಕೋಬೇಕು ಮೊದಲು ಸೆಂಟೆನ್ಸ್, ಆಮೇಲೆ ಮುಂದೆ ಬರ್ಕೋಬೇಕು. ಆ ಸ್ವರ್ಗವು, ಮೇಲೆ ಹೇಳಲಾದ ಸ್ವರ್ಗವು ಆಶ್ರಯಿಸಿದ್ದು ಪೃಥ್ವಿಯನ್ನ ಅಂತ ಹೇಳಿ ಮುಂದೆ ಬರ್ಕೋಬೇಕು. ಬರ್ಕೊಂಡ್ರ? ಪೃಥ್ವಿ ಅಂತಂದ್ರೆ ಬ್ರಹ್ಮ ಚತುರ್ಮುಖ. ಎಷ್ಟು ವಿಚಿತ್ರ ಹೆಸರು! ಚತುರ್ಮುಖನಿಗೆ ಪೃಥ್ವಿ ಅಂತ ಹೆಸರದಂತೆ ಗೊತ್ತಿಲ್ಲ ನಮಗೆಲ್ಲ. ಮುಗಿತಾ? ಓಕೆನಾ? ಬರ್ಕೊಂಡ್ರ? ಸರಿ, ಭಾಷ್ಯ ಓದೋಣ ಅಂತ ಬರ್ರಿ. ಅಗ್ನಿ ಸಾಮಾಭಿಮಾನಿ ಸ್ಯಾತ್, ಸಾಮಕ್ಕೆ ಅಭಿಮಾನಿಗಳಾದವರು ಅಗ್ನಿ. ವರುಣಸ್ತು ಸ್ವರಾತ್ಮಕ, ವರುಣ ಏನಿದ್ದಾನಲ್ಲ ಅವನು ಸ್ವರಕ್ಕೆ ಅಭಿಮಾನಿಯಾಗಿದ್ದಾನ. ಪ್ರಾಣ ಅವರಾಭಿಮಾನಿ ತು ಸೂರ್ಯ ಇವ ಪ್ರಕೀರ್ತಿತಃ. ಭಾಷ್ಯ ಓದಿ ಅರ್ಥ ಹೇಳಿಕತೀನಿ. ಪ್ರಾಣ ಅವರಾಭಿಮಾನಿ, ನಮ್ಮ ಶ್ವಾಸೋಚ್ಛ್ವಾಸಕ್ಕೆ ಅತ್ಯಂತ ಕೆಳಗಿನ ಕಕ್ಷೆಯಲ್ಲಿ ಬರುವಂತಹ ದೇವತೆಗಳಲ್ಲಿ ಸೂರ್ಯನು ಒಬ್ಬನು. ನೆನಪಿಟ್ಟುಕೊಡ್ರಿ, ಇದೇ ಛಾಂದೋಗ್ಯದಲ್ಲಿ ಇಬ್ರು ಬಂದಾಗಿದೆ ಈಗ ಆಲ್ರೆಡಿ. ಯಾರು? ಒಬ್ರು ಶೇಷ ದೇವರು ಬಂದಾರ, ಒಬ್ರು ಸೂರ್ಯ ಬಂದಿದ್ದಾರೆ. ಮುಖ್ಯ ಪ್ರಾಣದೇವರು ಸರಿಯೇ ಸರಿ, ಪರಮಾತ್ಮ ಅವೆಲ್ಲ ಸರಿ. ಅವೆಲ್ಲ ಈ ತೆಳಗಿನ ಕಕ್ಷೆಯಲ್ಲಿ ಹೊಸಬ್ರು ಯಾರಿದ್ದಾರೆ ಅವ್ರ ಅಷ್ಟ ಪರಿಚಯ ಮಾಡಿಸಿಕತ್ತೀವಿ. ಅದೇನಂತಾರಲ್ಲ, ಶಾಲೆಗೆ ಹೊಸದಾಗಿ ಬಂದವ್ರನ್ನ ಪರಿಚಯ ಮಾಡಿಸೋದು ಅಂತೀರಂಗಿಲ್ಲ ಸ್ಕೂಲಿಗೆಲ್ಲ. ನ್ಯೂ ಕಮರ್ಸ್. ನ್ಯೂ ಕಮರ್ಸ್ ಅಷ್ಟ ಪರಿಚಯ ಮಾಡಿಸಿಕತ್ತೀವಿ ನಾವು, ಹಳಬರ್ನಲ್ಲ. ಯಾರು ನಿಮ್ ತಲೆಗೆ ಈಗಾಗಲೇ ಕೂತು ಬಿಟ್ಟಾರ ಅವ್ರಲ್ಲೇ ಇದ್ದಾರೆ, ಅವ್ರನ್ನ ಬಿಟ್ಟು ಹೊಸಬರಷ್ಟ ತಗೊಳ್ಳೋದು. ಮತ್ತ ಅವರಲ್ಲಿ ಏನ್ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನ್ಯೂ ಕಮರ್ಸ್. ಸೂರ್ಯ ನೋಡ್ರಿ, ಸೂರ್ಯ ನಮ್ಮ ಶ್ವಾಸೋಚ್ಛ್ವಾಸಕ್ಕೆ ಅವರೊಬ್ಬರ ಅಭಿಮಾನಿಗಳು. ಅನ್ನಾಭಿಮಾನಿಗಳು ಯಾರು ಅಂದ್ರೆ ದಕ್ಷ ಪ್ರಜಾಪತಿಗಳು. ಅನ್ನಾಭಿಮಾನಿ ದಕ್ಷಸ್ತು. ಪುರಾಣದಲ್ಲಿ ನೀವು ದಕ್ಷ ಪ್ರಜಾಪತಿಯ ಕಥೆ ಕೇಳ್ತಿದ್ದೀರಿ ಅಂದ್ರೆ ಅಧ್ಯಾತ್ಮದಲ್ಲಿ ಅನ್ನದ ಅಭಿಮಾನಿ ಕಥೆ ಕೇಳ್ತಿದ್ದೀರಿ ಅಂತ ಅರ್ಥ. ಅದರ ಮೇಲೆ ಯಾರು? ನೀರಿನ ಅಭಿಮಾನಿ ಯಾರು ಅಂತ ಕೇಳಿದ್ರೆ ಇಂದ್ರದೇವರಂತೆ. ಇಂದ್ರದೇವರು ದೊಡ್ಡ ವ್ಯಕ್ತಿತ್ವ ಇಂದ್ರದೇವರಂತೆ. ಅದರ ಮೇಲೆ ಯಾರು ಅಂತ ಕೇಳಿದ್ರೆ ಸ್ವರ್ಗ ಅಂದ್ರೆ ಸ್ವರ್ಗಲೋಕಾಭಿಮಾನಿಗಳಾದ ರುದ್ರದೇವರು. ರುದ್ರದೇವರಿಗೂ ಆಶ್ರಯ ಕೊಟ್ಟ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ, ಸ್ವರ್ಗವನ್ನು ಹಿಡ್ಕೊಂಡಿದ್ದವರು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವರು. ಏನ್ ಬ್ಯೂಟಿಫುಲ್ ಅನ್ಸಿದ್ದಾರೆ. 11ನೇ ಫ್ಲೋರ್ ಮೇಲೆ ನಿಂತಿಲ್ಲಪ್ಪ, 10ನೇ ಫ್ಲೋರು ಗ್ರೌಂಡ್ ಫ್ಲೋರ್ ಮೇಲೆ ನಿಂತ್ಕೊಂಡಿದೆ. ಯಾಕೆ ಅಂದ್ರೆ ಗ್ರೌಂಡ್ ಅಂದ್ರೆ ಬ್ಯಾಕ್ ಗ್ರೌಂಡ್. ಗ್ರೌಂಡ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಸರ್. ಯಾರವರು ಅಂದ್ರೆ ರುದ್ರದೇವರಿಗೆ ಬ್ಯಾಕ್ ಗ್ರೌಂಡ್ ಇದ್ದವರು ವಾಯುದೇವರು, ಅರ್ಥಾತ್ ಬ್ರಹ್ಮದೇವರು. ಸ್ವಾಮಿ ಮುಗಿತೇನೆ ಹಂಗಾರ, ಸಾಮ ಇಲ್ಲೇ ಹೇಳ್ಬೇಕೇನು ಅಂದ್ರೆ ತಡಿ. ಅಸ್ಯ ಲೋಕಸ್ಯ ಕಾಗತಿ ಆಕಾಶ ಇತಿ ಹೋವಾಚ. ನೆಕ್ಸ್ಟ್ ಸೂತ್ರದಲ್ಲಿ ಬರ್ತದೆ ಓಂ ಆಕಾಶಸ್ಥಲಿಂಗಾತ್. ಸರ್ವೋತ್ತಮನಾದ ನಾರಾಯಣನೇ ಅದಕ್ಕೆ ಗತಿಯಾಗಿದ್ದಾನಪ್ಪ. ಹೌದು, ನಿನ್ನ ಭೂಮಿ ನಿಂತದ ಎಲ್ಲೋ? ಭೂಮಿ ಮೇಲೆ ನಿಂತದ. ಈ ಬಿಲ್ಡಿಂಗ್ ಒಪ್ತೀನಿ, ಭೂಮಿಯಲ್ಲಿ ನಿಂತದ. ಅವಕಾಶದಲ್ಲಿ ನಿಂತ್ಕೊಂಡದ, ಆಕಾಶದಲ್ಲಿ ನಿಂತ್ಕೊಂಡದಲ್ಲ. ಆ ಆಕಾಶನೇ ನಮ್ಮ ಸ್ವಾಮಿ. ಸಾಮ ಹೇಳಬೇಕಾದದ್ದು ಆ ಪರಮಾತ್ಮನ ಕುರಿತು. ಸೊ ಉದ್ಗೀತ ಅಂದ್ರೆ ಪರಮಾತ್ಮನೇ ಸರ್ವೋತ್ತಮನಾದವನು ಅನ್ನೋ ಒಂದು ಕಥೆಯ ಮೂಲಕ ತಿಳಿಸಿಕೊಡ್ತಾರೆ. ಏನ್ ಬ್ಯೂಟಿಫುಲ್ ಚರ್ಚೆಗಳು, ಏನ್ ಚಂದಾದ ವಿಚಾರಗಳು. ದಯಮಾಡಿ ಒಂದೊಂದ್ ಸರ್ತಿ ಉಪನಿಷತ್ತುಗಳನ್ನ ಓದಬೇಡ್ರಿ. ಮಿನಿಮಮ್ 9-10 ಸರ್ತಿ ಓದ್ರಿ. ಕನಿಷ್ಠ ಪಕ್ಷ 3 ಸರ್ತಿ ಆದ್ರೂ ಒಂದೊಂದು ಉಪನಿಷತ್ತುಗಳನ್ನ, 2 ಉಪನಿಷತ್ತುಗಳನ್ನ ಓದ್ರಿ. ಯಾಕೆ ಹೇಳ್ತೀನಿ ಅಂದ್ರೆ, ವ್ಯಾಸರಾಜರ ಬಳಿಯಲ್ಲಿ ನವಕೃತ್ವ ನ್ಯಾಯಸುಧ 9 ಬಾರಿ ನ್ಯಾಯಸುಧೆಯನ್ನು ಓದಿದ್ದಾರಂತೆ. ಶ್ರೀಮನ್ ಸರ್ವಮೂಲ ಗ್ರಂಥಗಳನ್ನು 10 ಬಾರಿ 12 ಬಾರಿ ಓದ್ತಿದ್ದಾರವರು. ಅಲ್ರಿ, ಸ್ವತಃ ಅವ್ರಿಯಂಥ ಮೇಧಾವಿಗಳು ವಿಚಾರ ಮಾಡ್ರಿ. ಅವ್ರ ಗುರುಗಳ ಕಡೆಗೆ ಒಂದೇ ಗ್ರಂಥವನ್ನು 10 ಸರ್ತಿ ಓದ್ಯಾರಂತ. ಸರ್ವಾತ್ಮನ ಅಲ್ಲ. ನಾನೊಂದು ಪ್ರಾಮಾಣಿಕವಾದ ಮಾತು ಹೇಳ್ತೀನಿ. ಈ ಉಪನಿಷತ್ತನ್ನ ಈಗಾಗಲೇ ನಾನು ನಿಮಗೆ ನಾನೇ ನಿಮಗೆ 2ನೇ ಸರ್ತಿನೋ 3ನೇ ಸರ್ತಿ ಹೇಳ್ತಿದ್ದೀನಿ. ಪ್ರಸಂಗಾಂತರದಲ್ಲಿ ಓದಿರಬಹುದು. ಈಗ ಓದ್ಲಿಕ್ಕೆ ಹತ್ರ ಎಷ್ಟು ಗಾಬರಿ ಆಗ್ತದೆ ನನಗ ಅಂದ್ರೆ, 1 ಅಕ್ಷರನೂ ಬರೋದಿಲ್ಲ ಅನ್ನಷ್ಟು ಅಷ್ಟು ಗಾಬರಿ ಆಗ್ತದೆ. 1 ಅಕ್ಷರ ಬರೋದಿಲ್ಲ ಮಗನೇ ನಿನಗೆ ಅಂತ ಎಚ್ಚರ ಕೊಡ್ಲಿಕ್ಕೆ ಶ್ರೀಮದಾಚಾರ್ಯರು ಉಪನಿಷತ್ಕಾರರು. ಹಾರಾಡ್ಬೇಡ, ಸುಮ್ಮನೆ ಓದು, ಮೊದಲು ಓದು ಅಂತ ಹೇಳಿರ್ತಾರೆ ಅಷ್ಟೇ. ಎಷ್ಟು ಚಂದ ಬಿಲ್ಡ್ ಮಾಡಿಬಿಟ್ರು ವಿಷ್ಣು ಸರ್ವೋತ್ತಮತ್ವವನ್ನ ಅಂದ್ರೆ, ನೀವು ಊಹಾತೀತವಾಗಿ ಬಿಲ್ಡ್ ಮಾಡಿಬಿಟ್ರು. ಸುಮ್ಮನೆ ಅವ್ರು 3 ಮಂದಿ ಕುತ್ಕೊಂಡ್ರಂತ ಚರ್ಚಾ ಮಾಡಿದ್ರಂತ. ಅಲ್ರಿ, ಸಾಮಕ್ಕೆ ಯಾರ್ರಿ ಗತಿ ಅಂತ ಒಬ್ರು ಕೇಳ್ರಂತ. ಸ್ವರನೋ ಅಂದ್ರಂತ. ಸ್ವರಕ್ಕೆ ಯಾರ್ರಿ ಗತಿ ಅಂತ ಕೇಳಿದ್ರೆ ಪ್ರಾಣನೋ ಅಂದ್ರಂತ. ಪ್ರಾಣಕ್ಕೆ ಯಾರ್ರಿ ಗತಿ ಅಂದ್ರೆ ಅನ್ನ ಅಂದ್ರಂತ. ಅನ್ನಕ್ಕೆ ಯಾರ್ರಿ ಅಂದ್ರೆ ನೀರು ಅಂದ್ರೆ. ನೀರಿಗೆ ಯಾರ್ರಿ ಅಂದ್ರೆ ಸ್ವರ್ಗ ಅಂದ್ರೆ. ಸ್ವರ್ಗಕ್ಕೆ ಯಾರು ಅಂದ್ರೆ ಪೃಥ್ವಿ ಅಂದ್ರೆ. ಪೃಥ್ವಿಗೆ ಯಾರು ಅಂದ್ರೆ ಆಕಾಶ ಅಂತ ಬಿಟ್ರು. ಇಲ್ಲಿ ದೇವತೆಗಳು ಬಂದ್ರು ತಾರತಮ್ಯದಲ್ಲಿ. ಅಗ್ನಿ, ವರುಣ, ಸೂರ್ಯ, ದಕ್ಷ, ಇಂದ್ರ, ಶಿವ, ಬ್ರಹ್ಮ, ನಾರಾಯಣ. ನಾವು ಯಾರನ್ನ ಕುರಿತು ಸಾಮಗಾನ ಮಾಡ್ತೀವಪ್ಪ? ನಾರಾಯಣನ ಕುರಿತು ಸಾಮಗಾನ ಮಾಡ್ತೀವಿ. ಉದ್ಗೀತ ಸಾಮ ಆಯ್ತು.
ಸರಿ ಬಂತು ವ್ಯವಸ್ಥೆ ಇವತ್ತು, ಸರಿ ವ್ಯವಸ್ಥೆ ಆಯ್ತು ಇವತ್ತು. ಏನಾಯ್ತು ಅಂದ್ರೆ ದ್ವ್ಯಾತ್ಮಕ ಶಿವಪ್ರೋಕ್ತ ಕ್ರಮೇಣ ಉತ್ತರೋತ್ತರ ಛಂದದ ಶ್ರೀಮದಾಚಾರ್ಯ ಮಾತು. ಸ್ವರ್ಗಾಭಿಮಾನಿಗಳು ಯಾರು ಅಂದ್ರೆ ರುದ್ರದೇವರು. ಒಂದು 5 ನಿಮಿಷ 1-2 ನಿಮಿಷ ಟೈಮ್ ತಗೋತೀನಿ, ಬಹಳ ತಗೊಳ್ಳೋದಿಲ್ಲ ನಿಮ್ದು. ಹಿಂದಿನ ಪ್ರಸಂಗದಲ್ಲಿ 253 ಪೇಜ್ ನಂಬರ್ ನಲ್ಲಿ ತೆಗೆದು ನೋಡಿದ್ರು ಇದೇ ವಿಷಯ ಸಿಗುತ್ತದೆ. 253 ಅಲ್ಲೂ ಕೂಡ ಸ್ವರ್ಗಕ್ಕೆ ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ರುದ್ರದೇವರು ಅಂದ್ರೆ ಐತರೇಯ ಉಪನಿಷತ್ತಿನ ಭಾಷೆಯಲ್ಲೂ ಹೇಳಿದ್ದಾರೆ, ಇಲ್ಲೂ ಹೇಳಿದ್ದಾರೆ. ನನಗೆ ಬಂದಿರೋ ಪ್ರಶ್ನೆ ಇಷ್ಟೇ ಅದ, ಬೇರೆ ಏನಿಲ್ಲ. ಅಸಲಿಗೆ ಇಂದ್ರದೇವರು ಸ್ವರ್ಗಕ್ಕೆ ಅಭಿಮಾನಿಗಳಾಗಬೇಕು ಅಸಲ್ ಕಥೆ ಇದ್ರೆ. ಆದ್ರೆ ಈ ಕಥೆ ಒಳಗೆ ವ್ಯತ್ಯಾಸ ಏನದ ಅಂದ್ರೆ ಸ್ವರ್ಗಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ರುದ್ರದೇವರು ಅಂತ ಹೇಳ್ತಿದ್ದಾರೆ. ಯಾಕಿದು ಏನಿದು ಪ್ರತಿ ಸರ್ತಿ ನಾನು ಈಗ 2-3 ಸರ್ತಿ ಬಂದದ. ಲೋಕ ಪ್ರಸಿದ್ಧಿ ಏನದ, ಪ್ರಸಿದ್ಧಿ ಏನದ ಲೋಕದಲ್ಲಿ ಇಂದ್ರದೇವರು ಸ್ವರ್ಗಾಭಿಮಾನಿಗಳು ಅಂತ. ಆದ್ರೆ ಈ ಶಾಸ್ತ್ರದಲ್ಲಿ ಹೇಳುವಾಗ ರುದ್ರದೇವರು ಅಂತ ಹೇಳ್ತಾರೆ. ಯಾರು ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ರಿ. ಸುಳ್ಳ ನೀವು ಸುಮ್ಮನೆ ನಮಗೆ ಜಗಳಕ್ಕೆ ಹಚ್ಚಬೇಡ್ರಿ ನೀವು. ಯಾಕಂದ್ರೆ ನಾವು ರುದ್ರದೇವರು ಅಂತ ತಿಳ್ಕೊಂಡು ಕೂತ್ರೋಣ, ಇಂದ್ರದೇವರು ಬರೋಣ, ಇಂದ್ರದೇವರು ಅಂತ ತಿಳ್ಕೊಂಡು ರುದ್ರದೇವರು ಬಂದ್ಬೋಣ ಅಂದ್ರೆ ಇಬ್ರು ಅಭಿಮಾನಿ. ಇದು ನೋಡಿ, ಇದು ನಿಮ್ದು, ಇದು ಯಾವಾಗ ಜಗಳ ಅವರು ಹೌದು ಇವರು ಹೌದು. ಯಾಕಪ್ಪ ನಿಮ್ದು ಹಿಂಗ? ಕರೆಕ್ಟ್ ಹೇಳ್ರಿ, ಯಾರೊಬ್ರು ಅಂತ ತಿಳ್ಕೊಂಡ್ರೆ. ಇಲ್ರಿ, ಇಬ್ರು ಹೌದು ಅಂದ ಮೇಲೆ ಎಲ್ಲೂ ಕೂಡ ನಾವು ರುದ್ರದೇವರು ಸ್ವರ್ಗಕ್ಕೆ ಅಭಿಮಾನಿಗಳು ಅಂತ ಯಾಕೆ ತಿಳ್ಕೊಂಡಿಲ್ಲ, ಇಂದ್ರದೇವರನ್ನ ಯಾಕೆ ತಿಳ್ಕೊಂಡಿದ್ದೀವಿ ಅಂದ್ರೆ ಎಷ್ಟು ಆಶ್ಚರ್ಯ. ಈ ಮಾತು ನಮಗೆ ರುದ್ರದೇವರ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದೆ. ರುದ್ರದೇವರ ಮಹಿಮಾ ಅಂದ್ರೆ ಅಂತಹ ಸ್ವರ್ಗಕ್ಕೆ ಅಭಿಮಾನಿಗಳಾಗಿದ್ದ ರುದ್ರದೇವರು ಒಂದೂ ದಿವಸ ಆ ಪದಾರ್ಥವನ್ನು ಬಳಸಿಲ್ಲಲ್ಲ. ಇದೇ ನಿಜವಾದ ವೈರಾಗ್ಯ. ಒಂದು ದಿವಸವಾದರೂ ಒಂದು ರೇಷ್ಮೆ ಬಟ್ಟೆ ಉಟ್ಕೋಬೇಕು, ಒಂದು ದಿವಸವಾದರೂ ಅಪ್ಸರಾಸ್ತ್ರೀಯರ ಜೊತೆಗೆ ವಿಹಾರವನ್ನ ಮಾಡಬೇಕು, ಒಂದು ದಿವಸ ಆದರೂ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳ ಕಡೆಗೆ ಹೋಗಬೇಕು, ಸ್ವರ್ಗದ ನಂದನವನದಲ್ಲಿ ವಿಹಾರ ಮಾಡಬೇಕು. ನೋ ಒನ್ ಡೇ ತಮ್ಮ ಲೈಫಲ್ಲಿ. ಯಾಕ? ನಾ ಇಷ್ಟೆಲ್ಲದಕ್ಕೂ ಅಭಿಮಾನಿ ಇದ್ರು ಕೂಡ ನನಗೆ ಏನೂ ಬೇಡ ಅಂತ ವೈರಾಗ್ಯವನ್ನ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಏನೋ ದೇವರು ರುದ್ರದೇವರನ್ನ ಸ್ವರ್ಗಕ್ಕೆ ಅಭಿಮಾನಿಗಳಾಗಿ ಮಾಡಿ ನೀನು ವಿರಕ್ತನಾಗಿರು ಅಂತ ತೋರಿಸಿಕೊಟ್ನೋ ಏನೋ ಗೊತ್ತಿಲ್ಲ. ವೈರಾಗ್ಯ ಅಂದ್ರೆ ಯಾವುದು? ಅಭಾವ ವೈರಾಗ್ಯ ಅಲ್ಲ. ನಾ ದಿವಸ ರೇಷ್ಮೆ ಮಡಿ ಉಟ್ಕೊಳಂಗಿಲ್ಲ, ಏನ್ ಉಟ್ಕೋತಿ, ಲಂಗೋಟಿಗೆ ಗತಿ ಇಲ್ಲ ನಿನಗ, ರೇಷ್ಮೆ ಮಡಿ ಏನ್ ಉಟ್ಕೋತಿ ತಲಿ ಅಂತ ಬೈತಾರ ನಮ್ಮಲ್ಲಿ. ಇಲ್ಲದೆ ಹೋದ್ರೆ ಅಭಾವ ವೈರಾಗ್ಯ ಅಲ್ಲ. ಫುಲ್ಲಿ ಪ್ಲೆಜ್ಡ್ ಹೌಸ್, ಪೂರ್ಣದವ್ರ ಮೈಯ ಬೇಕಾದ ರುದ್ರದೇವರು ಮಾಡಬಹುದು. ಆದ್ರೂ ಗಜ ಚರ್ಮ, ವ್ಯಾಘ್ರ ಚರ್ಮಗಳನ್ನು ಉಟ್ಟುಕೊಂಡು ಶೀತಗಳಲ್ಲಿ ನಡಗುತ್ತಾ, ಚಳಿ ಒಳಗೆ ನಡಗುತ್ತಾ ಅಂದ್ರೆ ಆ ಹಿಮಾಲಯದಲ್ಲಿ ಕೂತುಕೊಂಡು ದೇವರ ಧ್ಯಾನವನ್ನು ಮಾಡ್ತಾರಲ್ಲ, ಇದು ನಿಜವಾದ ವೈರಾಗ್ಯ. ಅದಕ್ಕೆ ಸ್ವರ್ಗಾಭಿಮಾನಿಗಳಾದವರು ಅವರು ಅಂತ. ಇಂದ್ರದೇವರು ಹೌದು ಸ್ವರ್ಗಾಭಿಮಾನಿಗಳ ಹೌದು, ಇನ್ನೂ ಅವ್ರಿಗೆ ಅಷ್ಟು ವೈರಾಗ್ಯ ಬಂದಿಲ್ಲ. ಯಾರಷ್ಟು? ರುದ್ರದೇವರಷ್ಟು ಬಂದಿಲ್ಲ. ಯಾಕಂದ್ರೆ ಅವ್ರ ಶಿಷ್ಯರು, ಅವ್ರ ಗುರುಗಳಿಗಿದ್ದಷ್ಟು ವೈರಾಗ್ಯ ಶಿಷ್ಯರಿಗೆ ಬರಬೇಕು ಅಂತ ನಿಯಮವಿಲ್ಲ. ಆದ್ದರಿಂದಾಗಿ ಎಂಜಾಯ್ ಮಾಡ್ತಾರೆ. ಆದ್ರೆ ಎಲ್ಲೂ ಎಲ್ಲೆಯನ್ನ ಮೀರೋದಿಲ್ಲ, ಬಾರ್ಡರ್ ಕ್ರಾಸ್ ಮಾಡೋದಿಲ್ಲ. ಇದು ಇವರ ವೈರಾಗ್ಯ. ವಿಹಾಯ ಸರ್ವಾನ್ ಕಾಮಾನ್ ನಿಸ್ಪೃಹಶ್ಚರತಿಯ. ಕೃಷ್ಣ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳುವಾಗ ಅರ್ಜುನನಿಗೆ ಅಪರೋಕ್ಷ ಜ್ಞಾನಿಯ ಲಕ್ಷಣ ಹೇಳ್ತಾನೆ. ನೋಡು, ಒಬ್ಬ ಅಪರೋಕ್ಷ ಜ್ಞಾನಿ ಎಲ್ಲ ಭೋಗಗಳನ್ನ ಮಾಡ್ತಾನೆ, ಆದ್ರೆ ತನ್ನ ಲಿಮಿಟ್ ಅನ್ನ ಕ್ರಾಸ್ ಮಾಡೋದಿಲ್ಲ. ಹೇಗೆ ಗೊತ್ತಾ? ಸಮುದ್ರ ಮಾಪ ಪ್ರವಿಶಂತಿ ಯದ್ವತ ತದ್ವತ್ ಕಾಮ ಪ್ರವಿಶಂತಿ ಸರ್ವೇ. ಸಮುದ್ರ ತಾನು ಇದ್ದಲ್ಲೇ ಇರ್ತದೆ, ನದಿಗಳು ಮಾತ್ರ ಅವನ ಕಡೆಗೆ ಬಂದು ಅವನಲ್ಲಿ ಪ್ರವೇಶ ಆಗ್ತದೆ. ಅಪರೋಕ್ಷ ಜ್ಞಾನಿ ತಾನಿದ್ದಲ್ಲೇ ಇರ್ತಾನೆ, ಎಲ್ಲ ವಿಷಯಗಳು ಅವನ ಕಡೆಗೆ ಹರಿದುಕೊಂಡು ಬಂದು ಅವನಲ್ಲೇ ಸಮಾವಿಟ್ಟಾಗ್ತದೆ. ಎಂದೂ ಸಮುದ್ರ ನದಿಗಳ ಕಡೆಗೆ ಹೋಗುವುದಿಲ್ಲ, ಬರ್ರಿ ಬರ್ರಿ ಅಂತ ತಿಳಿದುಕೊಂಡು ಹೇಳಿ. ಹೀಗಿದೆ ಅಪರೋಕ್ಷ ಜ್ಞಾನಿಯ ವಿಷಯಾನುಭವ ಅಂತ ಬರೀತಾನೆ. ಬ್ಯೂಟಿ ನಮ್ಮ ಶಾಸ್ತ್ರ ಇಲ್ಲ ಆದ್ರೂ ಆನಂದ ಆಗ್ತದೆ, ಓದ್ತಾ ಇದ್ದ ಆನಂದ ಆಗ್ತದೆ. ಅದಕ್ಕೆ ಅಧ್ಯಾತ್ಮಕ ಶಿವಪ್ರೋಕ್ತ ರುದ್ರದೇವರನ್ನ ಯಾಕೆ ನಾವು ಸ್ವರ್ಗಾಭಿಮಾನಿಗಳು ಅಂತ ಹೇಳೋದು ಇದಕ್ಕಾಗಿ. ಕ್ರಮೇಣ ಉತ್ತರೋತ್ತರ, ಕ್ರಮವಾಗಿ ಇವರು ಮೇಲ್ಮೇಲಿನವರು ಶ್ರೇಷ್ಠರಿದ್ದಾರೆ. ಕ್ರಮೇಣ ಮೋಕ್ಷೇ ಪ್ರಾಪ್ಯಶ್ಚ, ಅಷ್ಟೇ ಅಲ್ಲ ಮೋಕ್ಷದಲ್ಲೂ ತೆಳಗಿನವರು ಮೇಲಿನವರನ್ನ ಹೊಂದುತ್ತಾರೆ, ಆಶ್ರಯಿಸಿಕೊಂಡಿದ್ದಾರೆ. ನ ಕೇವಲಂ ಸಂಸಾರದಲ್ಲಷ್ಟ ಇದ್ದಾರೆ ಅಂತ ತಿಳಿಬೇಡ್ರಪ್ಪ, ಮೋಕ್ಷದಲ್ಲೂ ಅವರವರ ಆಶ್ರಯ ಪಡಿಬೇಕಾಗ್ತದೆ, ಬಿಡ್ಲಿಕ್ಕೆ ಬರೋದಿಲ್ಲ ಅವರನ್ನ. ಎಷ್ಟು ಗಟ್ಟಿ ಹಿಡ್ಕೊಂಡಾರ್ರಿ ಮೇಲಿನ ದೇವತೆಗಳನ್ನ ಬಿಟ್ಟಿಗಿಟ್ಟಿರಪ್ಪ. ಎಲ್ಲರ ಸಂಸಾರದಾಗ ನಾವಂತಿರ್ತೀವಲ್ಲ, ನಾವಂತರೂ ಪಾಠ ಹೇಳಿವಿ, ಇನ್ನಿ ಮನೆ ಮರ ಓದ್ರಿ ಬಿಡ್ರಿ ಅಂತ ಪರೀಕ್ಷೆದಾಗ ಪಾಸ್ ಆದ್ರೆ ನೀರ್ ಹಣೆ ಮರ. ಶಾಲ್ಯಾಗ ಮಾಸ್ತರ್ ಹಿಂಗ ಹೇಳ್ತಾನ, ನಾ ಅಂತರೂ ಬೋರ್ಡ್ ಮೇಲೆ ಬರ್ದ್ ಕಲ್ಸಿ, ಪಾಸ್ ಆದ್ರೆ ನೀನ್ ಹಣೆ ಮರ, ಇದ ಶಾಲ್ಯಾಗ ಕೂತ್ರ ಕೂಡು ಅಂತ, ಇಲ್ಲೇ ಕೂಡು ಅಂತಾರ. ಅಷ್ಟೇ, ಹಂಗ ಹೇಳಂಗಿಲ್ಲ. ನಿನ್ನನ್ನು ನಾನು ಕರ್ಕೊಂಡೇ ಹೋಗ್ತೀನಿ. ಇವ್ರಂತಾರ ಬಿಟ್ಟಿಗಿಟ್ಟಿರಿ, ನಿಮ್ ಪಾದ ಹಿಡ್ಕೊಂಡು ಇವು ಮೋಕ್ಷ ತನಕ ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಕ್ರಮೇಣ ಮೋಕ್ಷೆ ಪ್ರಾಪ್ಯಶ್ಚ ಪೂರ್ವೇಶಾಂ ಉತ್ತರೋತ್ತರಾಹ ಇತಿ ನಿವೃತ್ತೆ. ಇಷ್ಟು ನಿವೃತ್ತ ಗ್ರಂಥದಲ್ಲಿ ಹೇಳಲಾಗಿದೆ.
ಹೌದು. ಈಗ ಸಾಮಾಭಿಮಾನಿ ಅಗ್ನಿ ಅಂತ ಯಾಕಂದ್ರಿ, ಅದಕ್ಕೆ ಆಶ್ರಯ ಕೊಟ್ಟವನು ಅಂತ ಯಾಕಂದ್ರಿ, ಶ್ರೀಮದಾಚಾರ್ಯ ವಿವರಣೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಈಗ. ಹೌದು, ಅದ್ ಯಾಕೆ ಬಂತು ಕೆಳಗೆ ಶ್ರೀಮದಾಚಾರ್ಯ ವಾಕ್ಯ, ಅಗ್ನಿ ವಾಗಾತ್ಮಕತ್ವಾತ್. ಅಲ್ಲಪ್ಪ, ಅಷ್ಟು ಚಂದ ಹಾಡ್ತೀಯಲ್ಲ ನೀನು, ಅಷ್ಟು ಚಂದ ಹಾಡ್ತೀಯಲ್ಲ, ಸಾಮಗಾಯನ ಮಾಡ್ತೀಯಲ್ಲ, ಆ ಬಾಯಿ, ಆ ವಾಗೀಂದ್ರಿಯ ಯಾರದ್ದು ಅಂತ ತಿಳಿದಿದ್ದೀಯೋ? ಅಗ್ನಿಯದಲ್ವಾ ಅದು? ಅಗ್ನಿ ತಾನೇ ವಾಗೀಂದ್ರಿಯಕ್ಕೆ ಅಭಿಮಾನಿ. ನಿನ್ನ ಗಾಯನ, ನಿನ್ನ ಹಾರಾಟ, ನಿನ್ನ ಹೋರಾಟ ಎಲ್ಲ ಎಲ್ಲಿಂದ ಬರಬೇಕು? ಬಾಯಿಯಿಂದ ತಾನೇ ಬರೋದು. ಆ ಬಾಯಿಗೆ ಅಭಿಮಾನಿಗಳು ಯಾರು? ಅಗ್ನಿ. ಅಂದ್ಮೇಲೆ ನಿನ್ನ ಬಾಯಿಯಿಂದ ಸಾಮ ನುಡಿಸಿರುವಂತಹ ವ್ಯಕ್ತಿ ಅವರೇ, ಬೇರೆ ಇನ್ಯಾರು ನಿನಗೆ ನುಡಿಸ್ಲಿಕ್ಕೆ ಸಾಧ್ಯ ಅದ ನಿನ್ನ ಕಡೆಯಿಂದ? ಧ್ರುವರಾಜರು 6 ತಿಂಗಳು ಉಪವಾಸ ಮಾಡಿದರಂತೆ. 6ನೇ ತಿಂಗಳಿಗೆ ನಮ್ಮ ಸ್ವಾಮಿ ಬಂದರಿ. ಅವ ಶ್ರೀಮದ್ ರಮಾರಮಣ ಗೋವಿಂದ ಬಂದವ, ಏಳುಕೊಂಡಲವಾಡ ಬಂದ್ ನಿಂತ. ಬರ್ತಿಲ್ಲ, ಬಾಯಿಂದ ಸ್ವರ ಬರ್ತಿಲ್ಲ, ಒಂದು ಸ್ವರ ಬರ್ತಿಲ್ಲ. ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ, ಹಿಂಗಿಟ್ರಿ ಶಂಖ, ಠಣ್ಣಂತ ಮಾತು ಬಂತು ಹೊರಗಡೆ, ಯೋಂತ ಪ್ರವಿಶ್ಯ ಮಮ ವಾಚ ಅಂತ. ಅದಕ್ಕೆ ವಾದರಾಜ ವ್ಯಾಖ್ಯಾನ ಮಾಡ್ತಾರೆ, ಅಲ್ಲೋ ನಿನ್ನ ಬಾಯಿ ನಿನ್ನ ಕೈಯಾಗ ಐತಿ, ಯಾಕೆ ಮಾತಾಡ್ಲಿಲ್ಲ? ಏನ್ ಮಾಡ್ಬೇಕು ಸ್ವಾಮಿ? ವಾಗೀಂದ್ರಿಯ ಅಭಿಮಾನಿ ಅಗ್ನಿ ಸೈತ್ಯಕ್ಕೆ ಮಲ್ಕೊಂಡ್ಬಿಟ್ಟಿದ್ದವ. ಅವ ಯಾಕೆ ಮಲ್ಕೊಂಡಿದ್ದ? ಅದು ನೆಕ್ಸ್ಟ್ ಚಾಪ್ಟರ್ ಬರ್ತದೆ, ಅವ ಯಾಕೆ ಮಲ್ಕೊಂಡಿದ್ದ ಅಂತ. ಹಾಗಾದ್ರೆ ನಮ್ಮ ವಾಗೀಂದ್ರಿಯಕ್ಕೆ ಅಭಿಮಾನಿ ಯಾರು? ಅಗ್ನಿ. ಸಾಮವನ್ನ ಎಲ್ಲಿಂದ ಗಾಯನ ಮಾಡ್ಲಿಕ್ಕತಿ? ವಾಗೀಂದ್ರಿಯದಿಂದ. ಹಾಗಾದ್ರೆ ಸಾಮ ಯಾರಾದ್ರೂ, ಸಾಮಕ್ಕೆ ಆಶ್ರಯ ಯಾರಾದ? ಅಗ್ನಿಯಾದ. ಆಚಾರ್ಯ ವಾಕ್ಯ ಅಗ್ನಿ ವಾಗಾತ್ಮಕತ್ವ. ಹೌದು, ಹಾಡ್ ಹಾಡ್ತಾ ಹಾಡ್ತಾ ಇದ್ದವ್ರು ಇದ್ದಕ್ಕಿದ್ದಂಗೆ 1 ನಿಮಿಷ ಹಾಡ್ ನಿಲ್ಲಿಸಿ ಬಾಜುಕ ಬಾಟ್ಲ್ಯಾಗಿಟ್ಟು ಬಿಸ್ಲೇರಿ ತಗೊಂಡ್ ಬಾಯ ಹಾಕೋತಾರ. ಯಾಕೋ ನೀರು ಕುಡ್ದಿ? ಸ್ವರ ಬರವಲ್ತ್ರಿ ಒಳಗಿಂದ ಅಂತಾನವ. ಸ್ವರ ಅಂದ್ರೆ ನೀರು, ನೀರು ಅಂದ್ರೆ ವರುಣ. ಅಲ್ಲಪ್ಪ, ನೀನು ವಾಗೀಂದ್ರಿಯ ನಿಂತಿದ್ದು ನೀರಿನ ಮೇಲಲ್ವೋ? ಬಾಯಿ ಒಣಿಗೆ ಬರ್ಲಿಕ್ಕತ್ತದ, ಪ್ರವಚನ ಮಾಡ್ಲಿಕ್ಕೆ ಆಗವಲ್ತ ಆಚಾರ್ಯಗೆ 1 ಬಾಟ್ಲಿ ನೀರು ಕೊಡ್ರಿ ಅಂತಂದ್ರೆ ಏನ್ ಎಷ್ಟು ಬ್ಯೂಟಿಫುಲ್ ವಿಚಾರ. ಶ್ರೀಮದಾಚಾರ್ಯ ಅಂತಾರ ಉದಕಾತ್ಮಕತ್ವ ಸ್ವರಸ್ಯ. ಹೌದು, ಸ್ವರ ಅಂದ್ರೆ ನೀರದು. ನಿನ್ನ ಗಂಟ್ಲ ಒಳಗೆ ಬಂದ್ರೆ ನೀ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀರ್ ಬೇಕು ನಿನಗೆ. ಅರ್ಥವಾಯ್ತೇನ್ರಪ್ಪ ಎಲ್ಲರಿಗೂ? ಕೆಲವರಿಗೆ ದ್ವಾಶಿ ತಗೊಂಡ್ಮೇಲೆ ಮಾತು ಹೊಂಟಾವ. ದ್ವಾದಶಿ ತಗೊಂಡ್ಮೇಲೆ ಮಾತು ಹೊಂಟೆ. ಉದಕಾತ್ಮಕತ್ವ ಸ್ವರಸ್ಯ. ಆದಿತ್ಯ ಏವ ಪ್ರಾಣೋ ಅನ್ನಂ ವೈ ಪ್ರಜಾಪತಿ ಇತಿ ಶ್ರುತೇಹೇ. ಮುಂದೆ ಬಹಳ ಚಂದದ ವಿವರಣೆ. ಆ ನೀರಿಗೆ ಅದಕ್ಕೆ ಆ ಸ್ವರಕ್ಕೆ ಆಶ್ರಯ ಆದವರು ಯಾರು ಅಂತ ಕೇಳಿದಾಗ ಸೂರ್ಯ ಅಂತ ಹೇಳಿದ್ದೆ. ವರುಣನಿಗೂ ಆಶ್ರಯ ಕೊಟ್ಟವನು ಸೂರ್ಯ ಅಂತ. ಅವ ಎದಕ್ಕೆ ಅಭಿಮಾನಿ? ಪ್ರಾಣ ಅಭಿಮಾನಿ, ಶ್ವಾಸಗಳಿಗೆ. ಹೌದು, ನಿನ್ನ ಉಸಿರು ನಡೆದದ ಅಂತ ತಿಳ್ಕೊಂಡ್ ಹೇಳಿ ನಿನಗೆ ನೀರು ಕುಡ್ಲಿಕ್ಕೆ ಅವಕಾಶ ಸಿಕ್ಕದ. ನೀ ಅನ್ಕೋತ ಎಲ್ಲರ ಸ್ವರ ಉಸಿರು ನಿಂತಿದ್ರ ನೀನ್ ನೀರು ಕುಡಿತಿದ್ದಿ ಎಲ್ಲರ. ಹಾಡ್ ಹಾಡ್ತಾ ಹಾಡ್ತಾ ಹೋಗೇ ಬಿಟ್ರು ಅಂತ ಆದ್ರೆ ನೀರು ಕುಡಿಲಿಕ್ಕೆ ಎಲ್ಲಿ ಅವಕಾಶ ಇರ್ತಿತ್ತಪ್ಪ? ನೀರು ಬಿಡ್ತಿದ್ರ ಅವಾಗ ಎಲ್ಲಾರು ಸೇರ್ಕೊಂಡು. ಅಂದ ಮೇಲೆ ನನ್ನ ಗಂಟಲು ಪಸೆ ಇದ್ರೇನೆ ಮಾತಾಡ್ಲಿಕ್ಕೆ ಸಾಧ್ಯ. ಆ ಗಂಟಲು ಉಳಿಬೇಕಾದ್ರೆ, ಪಸೆ ಉಳಿಬೇಕಾದ್ರೆ ಬೇಕಾದವರು ಯಾರು ಅಂದ್ರೆ ಶ್ವಾಸ, ಉಸಿರಾಟ. ಆ ಉಸಿರಾಟಕ್ಕೆ ಬೇಕಾದವರು ಯಾರು ಅಂತ ಕೇಳಿದ್ರೆ ಅನ್ನ. ತಿಂದಿದ್ದೀಯಾ? ನಿನ್ನೆ ತಿಂದಿದ್ದೀಯಪ್ಪ, ಊಟ ಮಾಡಿದ್ದೀಯಾ? ಅದೇ ದಕ್ಷ ಪ್ರಜಾಪತಿ. ಅರ್ಥ ಆಗ್ತಾ ಇದೆಯಾ? ಮೇಲ್ಮೇಲೆ ಹೋಗ್ತಾ ಇದ್ದೀವಿ ಒಬ್ಬೊಬ್ಬರನ್ನ ಸೇರ್ಕೊಂಡು. ಅನ್ನಂ ವೈ ಪ್ರಜಾಪತಿ ಆಪ ಏವ ಇಂದ್ರೋ ದೌರ್ವಾವರುದ್ರ ಇತ್ಯಾದಿ ಶ್ರುತೆ. ಹೇ, ಬರೇ ಅನ್ನ ಇದ್ರ ಸಾಲೋದಿಲ್ಲ, ನೆನಪಿಟ್ಟುಕೊಳ್ರಿ. ಬರೇ ಅನ್ನ ತಿಂದು ಕೂತು ಬಿಟ್ರೆ ಕರಗದೆ ಇದ್ರೆ ಗತಿ ಏನು ಮುಂದ? ಸ್ವಲ್ಪ ನೀರ್ ಹಾಕ್ಬೇಕಾಗ್ತದ ಅದಕ್ಕ. ಎದಕ್ಕ? ಅನ್ನಕ್ಕ. ಅದಕ್ಕ ಉಂಡ ಮೇಲೆ ನೀರ್ ಕುಡಿಪ, ಚಂದಾಗಿ ಜೀರ್ಣ ಆಗ್ಲಿ ಅಂತ ಹೇಳ್ತಿರ್ತಾರೆ. ತಿಂದು ನೀರ್ ಕುಡಿ ಪಚಿನ ಆಗ್ಲಿ ಅಂತ ತಿಳ್ಕೊಂಡು ನೋಡ್ರಿ. ಆ ದಕ್ಷ ಪ್ರಜಾಪತಿಗೆ ಇಂದ್ರ ದೇವ್ರು ಬೇಕಲ್ಲಿ. ನಾವು ಊಟ ಮಾಡಿ ನೀರ್ ಕುಡಿ ಅಂತೀವಿ ಅಂದ್ರೆ ಬರೀ ಅದು ಅಧ್ಯಾತ್ಮ, ಹೊರಗಲ್ಲದ ಒಳಗಿನದ. ಅಂದ್ರೆ ಆ ದಕ್ಷ ಪ್ರಜಾಪತಿಗಳ ಆಶ್ರಯ ಕೊಟ್ಟ ಇಂದ್ರ ದೇವ್ರು ಮಾತಾಡ್ ಸೋಮಾರಾಯ ಅವ್ರನ್ನ ಬಿಟ್ಟಿಗಿಟ್ಟಿ ಎಲ್ಲರ ಅಂತ ತಿಳ್ಕೊಂಡು. ಹೌದು, ನೀರ್ ಕುಡಿಬೇಕು ಅಂತ ಹೇಳಿ ನಿನಗೆ ಮನಸ್ಸು ಬರ್ಬೇಕಲ್ಲ, ಅವರೇ ರುದ್ರದೇವರು. ಆ ಇಚ್ಛೆ ಹುಟ್ಟಿಸಿ ಮನಸ್ಸಿನಲ್ಲಿದ್ದು, ಸ್ವರ್ಗಾಭಿಮಾನಿಗಳಾದ ರುದ್ರದೇವರು ಮನಸ್ಸಿನಲ್ಲಿದ್ದು ನೀರು ಕುಡಿ ಅಂತ ಇಚ್ಛಾ ಹುಟ್ಟಿಸಿ ನೀರು ಕುಡಿದು ಅನ್ನವನ್ನು ಜೀರ್ಣ ಮಾಡಿ ಅದರಿಂದ ಶಕ್ತಿ ತಂದು ಅದರಿಂದ ಉಸಿರಾಟ ಹುಟ್ಟಿಸಿ ಆಗ ನೀರು ಕುಡಿದು ಅದರಿಂದ ವಾಗೀಂದ್ರಿಯದಿಂದ ಸಾಮವನ್ನ ಗಾನ ಮಾಡ್ತೀಯಲ್ಲಪ್ಪ. ಇದೇ ತಾನೇ ಅಧ್ಯಾತ್ಮ ಅಂತಂದ್ರು ಶ್ರೀಮದಾಚಾರ್ಯರು. ಶ್ರೀಕೃಷ್ಣಾರ್ಪಣಮಸ್ತು.